सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयर्याणं नमो वज्झायाणं नमो लोये सौवसाहुणम् एसो पंच नमो यारो सौव पावपणासनो मंगलार्णं च सव्येसिन् पढ़मं हवै मंगलम् पढ़मं हवै मंगलम्। पंच परमेष्ठी भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, आज के उत्तम त्याग धर्म की, उत्तम त्याग धर्म। ಜೈನ ಧರ್ಮದಲ್ಲಿ ತ್ಯಾಗ ಧರ್ಮಕ್ಕೆ ಅತ್ಯಂತ ಮಹತ್ವಪೂರ್ಣವಾದ ಸ್ಥಾನ ಇದೆ. ತ್ಯಾಗ ಧರ್ಮದ ಎಷ್ಟು ಭವ್ಯ ಆತ್ಮರಿದ್ದಾರೆ ಅವರೇ ಜಯಮಂಗಲ ಮೂರ್ತಿಗಳು. ಮಂಗಲದ ಉತ್ಪತ್ತಿ ತ್ಯಾಗ ಧರ್ಮದಿಂದ ಇದೆ. ಎಲ್ಲಿ ತ್ಯಾಗವಿಲ್ಲವೋ ಅಲ್ಲಿ ಮಂಗಲ ಮೂರ್ತಿ ಇಲ್ಲ. ನಾವು ಮಂಗಲ ಮೂರ್ತಿಗಳಾಗಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ಜೈನ್ ದರ್ಶನ, ಜೈನ್ ತತ್ವ, ಜೈನ್ ಧರ್ಮ ನಮಗೆ ತಿಳಿಸಿಕೊಡ್ತದೆ. ಸಂಸಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ಭವ್ಯ ಜೀವಾತ್ಮನಲ್ಲಿ ಮಂಗಲ ಅವಸ್ಥೆಯನ್ನ ಪಡೆಯತಕ್ಕಂಥ ಶಕ್ತಿ ಇದೆ. ಮಂಗಲ ಅವಸ್ಥೆಯನ್ನ ಪಡೆಯತಕ್ಕಂಥ ಶಕ್ತಿ ಅಷ್ಟೇ ಅಲ್ಲ, ಆ ಮಂಗಲ ಅವಸ್ಥೆಯನ್ನ ಪಡೆದ ನಂತರ ಜಗತ್ತಿನಲ್ಲಿಯೇ ಉತ್ತಮ ಅನ್ನಿಸಿಕೊಳ್ಳತಕ್ಕಂಥ ಯೋಗ್ಯತೆಯೂ ಇದೆ. ಉತ್ತಮ ಅನ್ನಿಸಿಕೊಳ್ಳತಕ್ಕಂಥ ಯೋಗ್ಯತೆ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಇನ್ಯಾವ ಸಂಸಾರಿ ಪ್ರಾಣಿಗಳು ಅಮಂಗಲ ಅವಸ್ಥೆಯನ್ನು ತ್ಯಾಗ ಮಾಡಿ ಮಂಗಲ ಅವಸ್ಥೆಗೆ ಬರುವಂತಹ ಅಪೇಕ್ಷೆಯನ್ನು ಇಟ್ಟುಕೊಂಡಿರ್ತಾರೆ. ಅಂಥ ಅಪೇಕ್ಷೆಯುಳ್ಳ ಭವ್ಯ ಜೀವಿಗಳಿಗೆ ಶರಣವನ್ನ ಪ್ರದಾನ ಮಾಡತಕ್ಕಂತಹ ಪಾತ್ರಿತನೂ ಇದೆ. ಬನ್ನಿ ನಾವೆಲ್ಲರೂ ಮಂಗಲ ಮೂರ್ತಿ ಆಗೋಣ. ಮಂಗಲಾಚರಣದಲ್ಲಿ ಮಂಗಲ ಮೂರ್ತಿಯ ಗಾನವನ್ನು ಕೇಳಿದಿರ? ಮಂಗಲ ಮೂರ್ತಿ ಯಾರು ಅಂತಂದ್ರೆ ಜಗತ್ತಿನಲ್ಲಿ ಮಂಗಲ ಮೂರ್ತಿಗಳು 4. ಚತ್ತಾರಿ ಮಂಗಲಂ, ಅರಿಹಂತ ಮಂಗಲಂ, ಸಿದ್ಧಾ ಮಂಗಲಂ, ಸಾಹೂ ಮಂಗಲಂ, ಕೇವಲಿ ಪನ್ನ
ತೋ ಧಮ್ಮೋ ಮಂಗಲಂ. ಪನ್ನತ್ತಮ್ಮಲ್ಲ, ಕೇವಲಿ ಪನ್ನತ್ತೋ ಧಮ್ಮೋ ಮಂಗಲಂ. ಮಂಗಲ ಅವಸ್ಥೆಗೆ ನಾವು ಬರಬೇಕು ಅಂತಂದ್ರೆ ಎಲ್ಲಕ್ಕಿಂತ ಮುಖ್ಯ ಕಾರ್ಯ ಅಮಂಗಲವನ್ನೇ ನಾವು ನಮ್ಮ ಬದುಕಿನಲ್ಲಿರ್ತಕ್ಕಂಥದ್ದನ್ನ ತ್ಯಾಗ ಮಾಡಬೇಕು. ನಮ್ಮ ಬದುಕಿನಲ್ಲಿ ತ್ಯಾಗ ಮಾಡುವಂತಹ ವಸ್ತು ಒಂದೇ ಇದೆ. ಯಾವುದು? ಅಮಂಗಲ ವಸ್ತು. ಮಂಗಲ ಮೂರ್ತಿಯಾಗಲಿಕ್ಕೆ ಅಮಂಗಲ ವಸ್ತುವನ್ನ ತ್ಯಾಗ ಮಾಡುವುದಕ್ಕಾಗಿ ಸ್ವಾಗತ ಇದೆ. ಜೈನ ಧರ್ಮ ಎಲ್ಲರನ್ನ ಸ್ವಾಗತ ಕೋರ್ತಾ ಇದೆ. ನಾವು ಅಮಂಗಲವನ್ನ ತ್ಯಾಗ ಮಾಡಿ ಮಂಗಲವಾಗುವುದಕ್ಕಾಗಿ ತಯಾರಾಗಬೇಕು. ಇವತ್ತು ಉತ್ತಮ ತ್ಯಾಗ ಧರ್ಮ. ಯಾವುದನ್ನ ತ್ಯಾಗ ಮಾಡೋದಿದೆ? ಕೇವಲ ಒಂದನ್ನೇ ತ್ಯಾಗ ಮಾಡೋದಿದೆ, ಅಮಂಗಲವನ್ನ. ಅಮಂಗಲ ಅಂದ್ರೆ ಏನು? ಇವತ್ತು ಅದನ್ನೇ ತಿಳಿದುಕೊಳ್ಳೋಣ. ಇರ್ಲಿ, ಮಂಗಲಾಚರಣೆ ಇದೆ ಅದು. ಇರ್ಲಿ ಮಂಗಲಾಚರಣೆದಲ್ಲಿ ಬೇಕು. ಅಲ್ಲಿಂದ ಪ್ರವಚನ ಸ್ಟಾರ್ಟ್ ಆಗಿರೋದು. ಅಮಂಗಲ ಅಂದರೆ ಏನು ಅದನ್ನ ನಾವು ತಿಳಿದುಕೊಳ್ಳೋಣ. ಅಮಂಗಲವನ್ನ ಎರಡು ರೀತಿಯಲ್ಲಿ ಪ್ರತಿಪಾದಿಸಿ ತೀರ್ಥಂಕರರು ಅನಾದಿ ಕಾಲದಿಂದ ಭವ್ಯ ಜೀವಿಗಳಿಗೆ ಉಪದೇಶವನ್ನು ನೀಡಿದ್ದಾರೆ. ಅಮಂಗಲ ಎರಡು ಪ್ರಕಾರದ್ದು. ಎರಡನ್ನು ಕೂಡಿಸಿ ಒಂದೇ ಅಂತ ಹೇಳಿದ್ರು ಏನು ಅಡ್ಡಿ ಇಲ್ಲ. ಭೇದ ವಿವಕ್ಷೆಯಿಂದ ಭೇದ ಎರಡು, ಅವೇದ ವಿವಕ್ಷೆಯಿಂದ ಅಮಂಗಲಕ್ಕೆ ಒಂದೇ ಭೇದ. ಅಮಂಗಲ ಅಂದರೆ ಯಾವುದು ಆತ್ಮನಿಗೆ ದುಃಖವನ್ನು ಕೊಡುತ್ತದೆಯೋ ಅದೇ ಅಮಂಗಲ, ಮತ್ತು ಯಾವುದು ಆತ್ಮನಿಗೆ ಸುಖವನ್ನು ಕೊಡುತ್ತದೆಯೋ ಅದು ಮಂಗಲ. ಬನ್ನಿ ಅದನ್ನು ನೋಡಿಕೊಳ್ಳೋಣ. ಯಾವುದು ದುಃಖವನ್ನು ಕೊಡುತ್ತದೆ ಮತ್ತು ಯಾವುದು ಸುಖವನ್ನು ಕೊಡುತ್ತದೆ. ದುಃಖವನ್ನು ಕೊಡಲಿಕ್ಕೆ ಸಹಜ ರೂಪದಿಂದ ನಾವು ಸಾಮಾನ್ಯವಾಗಿ ಒಂದು ಚಿಂತನೆಯನ್ನ ಮಾಡಿಕೊಂಡರೆ ಸಾಕು. ಬದುಕಿನ ದುಃಖಕ್ಕೆ ಕಾರಣವಾದದ್ದು ಯಾವುದು ಅನ್ನೋದು ಗೊತ್ತಾಗಬಹುದು. ಸಂಸಾರದಲ್ಲಿ ಎಷ್ಟೋ ಪ್ರಕಾರದ ಚಿಂತೆಗಳು, ಎಷ್ಟೋ ಪ್ರಕಾರದ ದುಃಖಗಳು, ಎಷ್ಟೋ ಪ್ರಕಾರದಿಂದ ಹೆದರಿಕೆ, ಎಷ್ಟೋ ಪ್ರಕಾರದಿಂದ ಅಪಮಾನ, ಎಷ್ಟೋ ಪ್ರಕಾರದಿಂದ ಭಯ, ಎಷ್ಟೋ ಪ್ರಕಾರದಿಂದ ದುರ್ಧ್ಯಾನ, ಇವು ಎಲ್ಲವೂ ಆಗಲಿಕ್ಕೆ ಕಾರಣ ಯಾವುದು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣ. ಯಾವುದು ಯಾವುದು ಆ ಪ್ರಶ್ನೆಗೆ ಉತ್ತರ ಸಿಕ್ತಂದ್ರೆ ಮುಗೀತು. ನಮ್ಮ ವೈರ, ಮತ್ತೊಬ್ಬರ ವಿಷಯದಲ್ಲಿ ಮತ್ತೊಬ್ಬರಿಂದ ವೈರಭಾವವನ್ನು ಇಟ್ಟುಕೊಳ್ಳುವಂತಹ ಕಾರ್ಯ, ಯಾರ ಸಂಬಂಧದಲ್ಲಿ ನಾವು ವೈರವನ್ನು ಇಟ್ಟುಕೊಳ್ತೇವೆ ಅವರ ಬಗ್ಗೆ ಚಿಂತೆ, ದುಃಖ, ಹೆದರಿಕೆ, ಶೋಕ ಇತ್ಯಾದಿ ಈ ಆತ್ಮಿಕ ವಿಕಾರಗಳು ಯಾವ ಕಾರಣದಿಂದ ಇವೆ ಅನ್ನೋದನ್ನ ನಾವು ಚಿಂತನೆ ಮಾಡೋಣ. ಇವತ್ತು ತ್ಯಾಗ ಧರ್ಮ. ಅಮಂಗಲ ಅಂದರೆ ಏನು, ಮಂಗಲ ಎಂದರೆ ಏನು, ಈ ಎರಡು ಶಬ್ದಗಳನ್ನು ತಿಳಿದುಕೊಳ್ಳುವುದರ ಜೊತೆಯಲ್ಲಿ ನಾವು ಅಮಂಗಲ ದುಃಖಕ್ಕೆ ಕಾರಣ ಅಂತಂದಿದ್ದೀವಿ ಅಂದಮೇಲೆ ದುಃಖಕ್ಕೆ ಕಾರಣವಾದ ಆ ವಿಷಯವನ್ನ ಹುಡುಕಿಕೊಳ್ಳೋಣ. ಯಾವುದು? ತೀರ್ಥಂಕರು ಯಾವುದನ್ನು ಬಿಟ್ಟರೋ ಅದು. ತೀರ್ಥಂಕರು ಯಾವುದನ್ನು ಬಿಟ್ಟರೋ ಅದು, ಎಷ್ಟು ಪ್ರಕಾರವಾಗಿ ಬಿಟ್ಟರೋ ಅದು, ಎಷ್ಟು ವಿಧದಿಂದ ಬಿಟ್ಟರೋ ಅದು, ಅದೇ ದುಃಖಕ್ಕೆ ಕಾರಣ. ಕಲ್ಪನೆಗೆ ಬಂತೆ ಯಾವುದು? ಪರಿಗ್ರಹ. ಪರಿಗ್ರಹ ಆತ್ಮನಿಗೆ ಸಕಲ ದುಃಖಕ್ಕೆ ಮೂಲ. ತೀರ್ಥಂಕರೆಲ್ಲ 24 ಪರಿಗ್ರಹಗಳನ್ನು ಬಿಟ್ಟವರು.
ಒಂದೇ ತರದಲ್ಲಿ 24 ಜನ ಒಂದೇ ತರದಲ್ಲಿ ಒಂದೇ ಪ್ರಕಾರದ ಉಪದೇಶವನ್ನು ಮಾಡಿದ್ದಾರೆ. ಆದಿನಾಥ ಭಗವಂತರು ಯಾವುದನ್ನು ದುಃಖಕ್ಕೆ ಕಾರಣ ಅಂತ ಹೇಳಿದ್ರು ಅದನ್ನೇ ಅಜಿತನಾಥ ಭಗವಂತರು ಕೂಡ ದುಃಖಕ್ಕೆ ಕಾರಣ ಅಂತ ಬೋಧನೆ ಮಾಡಿದ್ರು. ಅಲ್ಲದೆ ತಮ್ಮ ಬದುಕಿನಲ್ಲಿ ಅದನ್ನೇ ಬಿಟ್ಟರು, ತ್ಯಾಗ ಮಾಡಿದ್ರು. ಉತ್ತಮ ತ್ಯಾಗ ಧರ್ಮ ಯಾವುದರ ತ್ಯಾಗದಿಂದ ಆಗುತ್ತೆ? ಅಮಂಗಲದ ತ್ಯಾಗದಿಂದ. ಅಮಂಗಲ ಅಂದರೆ ಇಲ್ಲಿ ಯಾವುದು? ಪರಿಗ್ರಹ. ಪರಿಗ್ರಹವೇ ಅಮಂಗಲ. ಈ ಅಮಂಗಲವನ್ನ ನಾವು ಪರಿಗ್ರಹ ಅಂತ ಕರಿತೇವೆ, ಅಥವಾ ಪರಿಗ್ರಹವನ್ನ ಅಮಂಗಲ ಅಂತ ಕರಿತೇವೆ. ಅಂತಂದ್ರೆ ಈ ಅಮಂಗಲ ಎಷ್ಟು ಪ್ರಕಾರದ್ದಾಯಿತು? ಬಹಿರಂಗವಾಗಿ 10 ಪ್ರಕಾರದ ಅಮಂಗಲ, ಅಂತರಂಗದಿಂದ 14 ಪ್ರಕಾರದಿಂದ ಅಮಂಗಲ ಇದೆ. ಪ್ರತಿಯೊಂದು ಆತ್ಮನಲ್ಲಿ ಅಮಂಗಲ 24 ಪ್ರಕಾರದಲ್ಲಿದೆ. ಆ 24 ಪ್ರಕಾರದ ಅಮಂಗಲಗಳನ್ನು ತ್ಯಾಗ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ನಾವು ಪ್ರಾಪ್ತ ಮಾಡಿಕೊಂಡು ತ್ಯಾಗ ಮಾಡುವ ಮಾರ್ಗದಲ್ಲಿ ಮುಂದೆ ಬರ್ತೇವೆ. ಅಂತಂದ್ರೆ ತೀರ್ಥಂಕರರ ದಿವ್ಯ ಉಪದೇಶ, ತತ್ವ ಉಪದೇಶ ನಮ್ಮ ಬದುಕಿನಲ್ಲಿ ಸಾರ್ಥಕವಾಗಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಬದುಕನ್ನು ನಾವು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಪರಿಗ್ರಹದ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಳ್ಳೋಣ, ಅದರ ಬಗ್ಗೆ ಚಿಂತನೆ ಮಾಡಿಕೊಳ್ಳೋಣ. ಯಾಕೆಂದ್ರೆ ಇವತ್ತು ತ್ಯಾಗ ಧರ್ಮ. ತ್ಯಾಗ ಅಂತಂದ್ರೆ ಪರಿಗ್ರಹ ಇಟ್ಟುಕೊಂಡು ತ್ಯಾಗ ಧರ್ಮದತ್ತ ಸಾಗಲಿಕ್ಕೆ ಸಾಧ್ಯವಿಲ್ಲ. ಒಂದು ಪ್ರಶ್ನೆ, ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಭಾರವಾದ ವಸ್ತು ಯಾವುದು? ಎಲ್ಲಕ್ಕೂ ಒಂದೇ ಉತ್ತರ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಭಾರವಾದ ವಸ್ತು ಯಾವುದು ಅಂತ ಕೇಳಿದಾಗ ನೀವೇನು ಹೇಳ್ತೀರಿ? ಪರಿಗ್ರಹ. ಪರಿಗ್ರಹ ಬಹಿರಂಗ ಪರಿಗ್ರಹ ಅತಿ ಭಾರವಾದದ್ದು ಅಥವಾ ಅಂತರಂಗ ಪರಿಗ್ರಹ ಅತಿ ಭಾರವಾದದ್ದು? ಅಂತರಂಗ ಪರಿಗ್ರಹ ಅತಿ ಭಾರವಾದದ್ದು. ಅದನ್ನು ಸ್ವಲ್ಪ ಹೊರಗೆ ತೆಗೆದು ಒಂದು ತಕ್ಕಡಿಯಲ್ಲಿ ಇಟ್ಟು ಬಹಿರಂಗ ಪರಿಗ್ರಹ ಇನ್ನೊಂದು ಕಡೆಗಿಡೋದು, ಅಂತರಂಗ ಪರಿಗ್ರಹವನ್ನು ಮತ್ತೊಂದು ಕಡೆಗಿಡೋದು, ಆ ತಕ್ಕಡಿಯನ್ನು ಎತ್ತಿ ತೂಕ ಮಾಡಿ ನೋಡಿದರೆ ಯಾವುದರ ಭಾರ ಹೆಚ್ಚಾಗ್ತದೆ ಅನ್ನೋದನ್ನ ನಾವು ಕಲ್ಪನೆ ಮಾಡಿಕೊಳ್ಳೋಣ. ಇಡೋಣ ತಕ್ಕಡಿಯಲ್ಲಿ. ಒಂದು ಕಡೆಗೆ 14 ಪ್ರಕಾರದ ಪರಿಗ್ರಹಗಳನ್ನು ಇಡೋಣ. ಇನ್ನೊಂದು ಕಡೆಗೆ ಕ್ಷೇತ್ರ ವಾಸ್ತು ಹಿರಣ್ಯ ಸುವರ್ಣ ಧಾನ್ಯ ದಾಸಿ ದಾಸ ಕುಪ್ಪೆ ಭಾಂಡ ಇವುಗಳನ್ನು ಇಡೋಣ. 10 ಪರಿಗ್ರಹಗಳು. ಎರಡೂ ಕಡೆಗೆ 2 ಪರಿಗ್ರಹಗಳನ್ನು ಇಟ್ಟು ಆ ತಕ್ಕಡಿಯನ್ನು ಮೇಲಕ್ಕೆ ಎತ್ತಿದ್ರೆ ಯಾವುದು ಹಗುರು, ಯಾವುದು ಭಾರ? ಬಹಿರಂಗ ಪರಿಗ್ರಹ ಹಗರು, ಅಂತರಂಗ ಪರಿಗ್ರಹ ಜಡ. ಆದರೆ ಬಹಿರಂಗ ಪರಿಗ್ರಹ ಹಗರು ಅಂತ ಹೇಳಿದ್ರಷ್ಟೇ. ಆದರೆ ಇನ್ನೂ ಅನಾದಿ ಕಾಲ ಕಳೆಯಿತು, ಅದು ಒಗರು ಯಾಕೆ ಹತ್ತುವತ್ತು? ಹಗರು ಅಂತ ಗೊತ್ತಾಗಿದೆ, ಆದರೆ ಒಗರು ಅಂತ ಹತ್ತಬೇಕಲ್ಲ. ಅದನ್ನು ತಿನ್ನುವಾಗ, ಅದನ್ನು ಉಪಯೋಗಿಸುವಾಗ, ಅದನ್ನು ನೋಡುವಾಗ, ಅದನ್ನು ಗ್ರಹಿಸುವಾಗ, ಅದನ್ನು ಸುರಕ್ಷೆ ಮಾಡುವಾಗ, ಅದನ್ನು ಇಟ್ಟುಕೊಳ್ಳುವಾಗ, ಅದರ ಚಿಂತೆ ಮಾಡುವಾಗ ಬಹಿರಂಗ ಪರಿಗ್ರಹ ಹಗರು ಇದ್ದದ್ದು ಒಗರು ಅಂತ ಹತ್ತದೆ ಅದನ್ನು ತ್ಯಾಗ ಮಾಡೋದು ಸಾಧ್ಯವಿಲ್ಲ. ಬಹಿರಂಗ ಪರಿಗ್ರಹ ಒಗರು ಹಗರು ಎರಡೂ ಇದೆ. ಆದರೆ ಅಂತರಂಗ ಪರಿಗ್ರಹ ಅದೇನು? ಆ ಗಡಿಗೆ ಮಾಡ್ತಾರಲ್ಲ, ತಿಗರಿ ಮೇಲಿಟ್ಟು ಗಡಿಗೆ ಮಣ್ಣಿನ ಮುದ್ದೆಯನ್ನು ಇಟ್ಟು ಆ ತಿಗರಿ ಮೇಲೆ ಗಡಿಗೆಯನ್ನು ತಯಾರು ಮಾಡ್ತಾರೆ. ಆ ಗಡಿಗೆ ತಯಾರಾಗುವಾಗ ತಿಗರಿ ಏನ್ ಮಾಡ್ತದೆ? ತಿರುಗುತ್ತದೆ. ತಿರುಗಿದರೆ ಮಾತ್ರ ಗಡಿಗೆ ತಯಾರಾಗ್ತದೆ. ತಿರುಗಲಿಲ್ಲ ಅಂತಂದ್ರೆ ಗಡಿಗೆ ತಯಾರಾಗಲ್ಲ.
ಅಂತರಂಗ ಪರಿಗ್ರಹ ಸಂಸಾರಿ ಜೀವಾತ್ಮನಿಗೆ ಇದು ಸಂಸಾರದಲ್ಲಿರ್ತಕ್ಕಂತಹ ಜೀವ, ಸಂಸಾರಿ ಪ್ರಾಣಿ, ಇದು ಮಣ್ಣಿನ ಮುದ್ದೆಯಂತೆ. ಈ ಮಣ್ಣಿನ ಮುದ್ದೆಯಿಂದ ಗಡಿಗೆನೂ ತಯಾರಾಗಬಹುದು, ಆದರೆ ಅಡಿಗೆ ತಯಾರಾಗೋಲ್ಲ. ಮಣ್ಣಿನ ಮುದ್ದೆಯಿಂದ ಗಡಿಗೆ ಆಗಬಹುದು, ಅಡಿಗೆ ತಯಾರಾಗಲ್ಲ. ಆ ಮಣ್ಣಿನ ಮುದ್ದೆಯಿಂದ ಗಡಿಗೆಯನ್ನು ತಯಾರು ಮಾಡಿದ ನಂತರ ಅಡಿಗೆಯನ್ನು ತಯಾರು ಮಾಡಬಹುದು. ಈ ಭೂಮಿ ಮೇಲೆ ಮೊಟ್ಟ ಮೊದಲು ಅತ್ಯಂತ ಪ್ರಾಚೀನ ಕಾಲದಲ್ಲಿ ಮನುಷ್ಯ ವಂಶದ ಮನುಷ್ಯರು ಪಾತ್ರೆಗಳನ್ನು ಉಪಯೋಗಿಸಿದರು. ಅಡಿಗೆ ಮಾಡಲಿಕ್ಕೆ ಪಾತ್ರೆಗಳನ್ನು ಉಪಯೋಗಿಸಿದರು. ಬಂಗಾರದ ಪಾತ್ರೆಗಳು ಅಥವಾ ಮಣ್ಣಿನ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸಿದರು. ಬಹಳ ಕಾಲದ ಹಿಂದೆ ಉಪಯೋಗಿಸಿದ್ರು. ಇವತ್ತು ನಾವು ಉಪಯೋಗ ಮಾಡಿಕೊಳ್ತಾ ಇದ್ದೇವೆ, ಅವುಗಳ ಸಂಖ್ಯೆ ಕಮ್ಮಿ ಆಗಿದೆ. ಈ ಜರ್ಮನಿ, ಈ ಹಿತ್ತಾಳಿ, ಈ ಕಬ್ಬಿಣ, ಈ ಸ್ಟೀಲ, ಇವು ಮಣ್ಣಿನ ಪಾತ್ರೆಯಷ್ಟು ಪ್ರಾಚೀನ ಅಲ್ಲ. ಇವು ಮಣ್ಣಿನ ಪಾತ್ರೆಗಳು. ಮಣ್ಣಿನ ಪಾತ್ರೆಗಳಷ್ಟು ಪ್ರಾಚೀನ ಅಲ್ಲ, ಇವು ನಿನ್ನೆ ಮಣ್ಣಿನ ಪಾತ್ರೆಗಳು. ಮೊನ್ನೆ ಬಂದು ಮಣ್ಣಿನಷ್ಟು ಪ್ರಾಚೀನ ಅಂತ ಹೇಳಿಕೊಳ್ತಕ್ಕಂಥ ಸಾಮರ್ಥ್ಯ ಇವುಗಳಿಗಿಲ್ಲ. ಇನ್ನು ಮತ್ತೆ ಇತ್ತೀಚೆಗೆ ನೋಡಿದರೆ ಇನ್ನಷ್ಟು ಹೊಸ ಪಾತ್ರೆಗಳು ಬಂದವು. ಪ್ಲಾಸ್ಟಿಕದ ಪಾತ್ರೆಗಳು ಅತ್ಯಂತ ಹಗುರ. ಇವುಗಳು ಅಡಿಗೆ ಮಾಡಲಿಕ್ಕೆ ಬರೋಲ್ಲ. ಆಮೇಲೆ ರೈಲ್ ಗಾಡಿನಲ್ಲಿ ಹೋಗುವಾಗ, ಯಾತ್ರೆ ಮಾಡುವಾಗ, ಚಹಾ ಕುಡಿಯಲಿಕ್ಕೆ, ಏನಾದರೂ ವಸ್ತುಗಳನ್ನು ತಿನ್ನಬೇಕು ಅಂದರೆ ಅವುಗಳನ್ನು ತಿನ್ನಲಿಕ್ಕೆ ಇನ್ನೂ ಕೆಲವೊಂದು ಹೊಸ ಹೊಸ ಪಾತ್ರೆಗಳ ಆವಿಷ್ಕಾರ ಇತ್ತೀಚೆಗೆ ಬಂತು. ಆ ಪಾತ್ರೆಗಳ ಹೆಸರು ಕಾಗದದ ಪಾತ್ರೆಗಳು. ಕಾಗದ ಪಾತ್ರೆಗಳು ಇವೆ, ನೋಡಿದಿರಲ್ಲ ಮಹಾರಾಜರು. ನಿಮ್ಗೆ ಹೆಂಗ್ ಗೊತ್ತ್ರಿ? ಅಲ್ಲ, ನಮ್ಗೆ ಹೆಂಗ್ ಗೊತ್ತ್ರಿ ಅಂತಂದ್ರೆ ತಿಂದು ತಿಂದು ಹೊರಗೆ ಒಗಿತಾರಲ್ಲ, ವಿಹಾರ ಮಾಡುವಾಗ ನಾವು ಅಲ್ಲಿಂದಲೇ ಹೋಗಬೇಕು. ಒಂದು ರೈಲ್ವೆ ಹಳಿಯನ್ನು ದಾಟಬೇಕು ಅಂತಂದ್ರೆ ಹೆಜ್ಜೆಯನ್ನು ತಪ್ಪಿಸಿ ಹಿಡ್ಕೊಂತ ಹೋಗಬೇಕು. ಈ ಪಾತ್ರೆಗಳಲ್ಲಿ ಅಡಿಗೆ ಆಗಂಗಿಲ್ಲ. ಈ ಪಾತ್ರೆಗಳಲ್ಲಿ ಏನಾಗುತ್ತೆ? ಯೂಸ್ ಅಂಡ್ ಥ್ರೂ. ಕುಡಿಯಬೇಕು ಮತ್ತು ಚೆಲ್ಲಬೇಕು. ಪ್ಲಾಸ್ಟಿಕ್ ಪಾತ್ರೆಗಳಿಂದ ಮನುಷ್ಯನಿಗೆ ಅಪಾಯ ಕಂಡು ಬಂದಿದೆ. ನಿಸರ್ಗದಲ್ಲಿ ಪ್ರದೂಷಣ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಸರ್ಕಾರ ಅದರಿಂದ ಸರಿಯಲಿಕ್ಕೆ ಹೇಳ್ತಾ ಇದೆ. ಆದರೆ ನಮ್ಮ ಕಾರ ಅದು ಪ್ಲಾಸ್ಟಿಕ್. ನಮ್ಮ ಕಾರನು ಪ್ಲಾಸ್ಟಿಕ್, ನಮ್ಮ ಪಾತ್ರೆಗಳು ಪ್ಲಾಸ್ಟಿಕ್, ನಮ್ಮ ಆಡುವಂತಹ ಆಟಣಿಕೆಗಳು ಇವು ಪ್ಲಾಸ್ಟಿಕ್. ಆಮೇಲೆ ನಮ್ಮ 32 ಬತ್ತಿಸಿಗಳು
ಮೂವತ್ತೆರಡು ಬತ್ತಿಸಿಗಳು ಕೂಡ ಪ್ಲಾಸ್ಟಿಕ್. ಆ ಹಲ್ಲು ಪ್ಲಾಸ್ಟಿಕ್ ಬಂದು ಬಹಳ ಚಲೋ, ಮುರಿಯಂಗಿಲ್ಲವ, ಮುರಿಯುವಂತ ಹೆದರಿಕೆನೇ ಇಲ್ಲ. ಆಮೇಲೆ ಮತ್ತೆ ಏನೇನು ಪ್ಲಾಸ್ಟಿಕ್ ಬಂತು ನೋಡಿ. ಈ ಮೈಕದಲ್ಲಿ ಮೈಕನ್ನು ಹಿಡಿದಿರ್ತಕ್ಕಂಥ ವಸ್ತು ಪ್ಲಾಸ್ಟಿಕ್. ನೀವು ಕೂತ್ಕೊಂಡಿರ್ತಕ್ಕಂತಹ ನಿಮ್ಮ ದಿವ್ಯ ಆಸನ ಇದು ಪ್ಲಾಸ್ಟಿಕ್. ಆಮೇಲೆ ಮೇಲೆ ಏನೋ ಕಬ್ಬಿಣ ಹಾಕಿದ್ದಾರೆ, ಅದು ಕೂಡ ಪ್ಲಾಸ್ಟಿಕ್ ಬಂದಿದೆ. ಭಗವಂತರ ಅಶೋಕ ವೃಕ್ಷವೂ ಕೂಡ ಪ್ಲಾಸ್ಟಿಕ್, ಎಂದು ಬಾಡದಂತಹ ಗಿಡ. ಆಮೇಲೆ ಎಂದೂ ಬಾಡದಂತಹ ಪುಷ್ಪಗಳು, ಪುಷ್ಪ ಮಾಲೆಗಳು, ಇವು ಕೂಡ ಪ್ಲಾಸ್ಟಿಕ್. ಎಲ್ಲವೂ ಪ್ಲಾಸ್ಟಿಕ್ ಬಂತು. ಪ್ಲಾಸ್ಟಿಕ್ದಿಂದ ಇವತ್ತಿನ ಜಗತ್ತಿನಲ್ಲಿ ಯಾವ ಕ್ರಾಂತಿಯಾಗಿದೆ ಅದು ಮಣ್ಣಿನಿಂದ ಆಗಲಿಲ್ಲ. ಇದಕ್ಕೆ ಪ್ಲಾಸ್ಟಿಕ್ ಯುಗ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಅದು ಮಣ್ಣಿನ ಯುಗ ಆದರೆ ಇದು ಪ್ಲಾಸ್ಟಿಕ್ ಯುಗ. ಮಧ್ಯದ ಯುಗ ಧಾತು ಯುಗ. ಪ್ರಾರಂಭದ ಯುಗ ಮಣ್ಣಿನ ಯುಗ, ಇವತ್ತಿನ ಯುಗ ಪ್ಲಾಸ್ಟಿಕ್ ಯುಗ. ಇನ್ನು ಮುಂದೆ ಏನು ಬರ್ತದೆ ನೋಡಬೇಕು. ತ್ಯಾಗ ಧರ್ಮ. ನಾವು ಎಲ್ಲವನ್ನ ತ್ಯಾಗ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ತ್ಯಾಗ ಮಾಡಿಯೇ ಮುಂದೆ ಬಂದಿದ್ದೇವೆ. ನಾವು ತ್ಯಾಗ ಮಾಡ್ತಿರ್ಲಿಲ್ಲ ಅಂತಂದ್ರೆ ಮುಂದೆ ಬರ್ತಿರ್ಲಿಲ್ಲ, ನಾವು ಹೊಸದನ್ನ ಅನುಭವಿಸ್ತಿರ್ಲಿಲ್ಲ. ಸಮಯ ಸಮಯಕ್ಕೆ ಮನುಷ್ಯ ತ್ಯಾಗ ಮಾಡಿದ್ದಾನೆ. ತ್ಯಾಗ ಮಾಡಿದ್ದಾನೆ, ಆದ್ದರಿಂದ ಆನಂದವನ್ನು ಅನುಭವಿಸಿದ್ದಾನೆ, ಸುಖವನ್ನು ಪಡೆದಿದ್ದಾನೆ. ಮಣ್ಣಿನ ಕೊಡವನ್ನು ತ್ಯಾಗ ಮಾಡಿ ಧಾತು ಪಾತ್ರೆಗಳಿಗೆ ಬಂದ. ಧಾತು ಪಾತ್ರೆಗಳನ್ನು ತ್ಯಾಗ ಮಾಡಿ ಪ್ಲಾಸ್ಟಿಕ್ ಪಾತ್ರೆಗಳಿಗೆ ಬಂದ. ಪ್ಲಾಸ್ಟಿಕ್ ಅನ್ನು ತ್ಯಾಗ ಮಾಡಿ ಇನ್ನು ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ಕಾಗದಕ್ಕೆ ಬಂದ, ಪ್ಲಾಸ್ಟಿಕ್ಗೆ ಬಂದ, ಕಾಗದಕ್ಕೆ ಬಂದ, ಕಾಗದಕ್ಕೆ ಬಂದ ನಂತರ ಇನ್ನ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ಯಾವುದೂ ಬರಲಿಲ್ಲ ಅಂತಂದ್ರೆ ಏನು ಮಾಡ್ತಾನೆ ಗೊತ್ತಿಲ್ಲ. ಕೊನೆಯದು ಕಾಗದ ಯುಗ. ಯಾವುದೂ ಬರಲಿಲ್ಲ ಅಂತಂದ್ರೆ ದಗದ ಯುಗ. ನಾವು ಉತ್ತಮ ತ್ಯಾಗ ಧರ್ಮದ ದಿವಸ ಉತ್ತಮ ತ್ಯಾಗವನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಷಯಗಳನ್ನು ಕಲಿತುಕೊಳ್ಳೋದಿದೆ. ತ್ಯಾಗ ಸುಖಕ್ಕೆ ಕಾರಣ ಅಥವಾ ದುಃಖಕ್ಕೆ ಕಾರಣ? ಸುಖಕ್ಕೆ ಕಾರಣ. ಮನುಷ್ಯ ಎಷ್ಟು ಪ್ರಾಚೀನ ವಸ್ತುವನ್ನು ಪ್ರಾಪ್ತ ಮಾಡಿಕೊಂಡಿದ್ರು, ಎಷ್ಟು ದಿನ ಅದನ್ನು ಬಳಸಿಕೊಂಡಿದ್ರು, ಅದನ್ನು ತ್ಯಾಗ ಮಾಡಿದಾಗ ಶಾಂತಿ ಸಿಕ್ಕಿದೆ, ಸುಖ ಸಿಕ್ಕಿದೆ. ಜೀವನದಲ್ಲಿ ನವೀನ ಅನುಭೂತಿ, ಹೊಸ ಅನುಭೂತಿ ಮನುಷ್ಯನಿಗೆ ಆಗಿದೆ. ಮಣ್ಣಿನ ಕೊಡ ಸಿಕ್ಕಿತ್ತು, ನಾವೇನ್ ತ್ಯಾಗ ಮಾಡೋರಲ್ಲ, ನಾವೇನ್ ಧಾತು ಪ್ರತಿಪಾತ್ರೆಗಳನ್ನು ಉಪಯೋಗಿಸೋರಲ್ಲ ಅಂತಿದ್ದ ಅಂತಂದ್ರೆ ಹೊಸ ಅನುಭೂತಿ ಆಗಲಿಕ್ಕೆ ಸಾಧ್ಯ ಇತ್ತೇನು? ಇಲ್ಲ. ಮಣ್ಣಿನ ಪಾತ್ರೆಯನ್ನ ಬಳಸಿಕೊಳ್ಳುವುದನ್ನು ಕಡಿಮೆ ಮಾಡಿದ, ಹೊಸ ಪಾತ್ರೆಯನ್ನು ಸ್ವೀಕಾರ ಮಾಡಿದ, ಹೊಸ ಆನಂದವನ್ನು ಪಡೆದ. ಅದನ್ನು ತ್ಯಾಗ ಮಾಡಿ ಮತ್ತೊಂದಕ್ಕೆ ಬಂದ, ಅದನ್ನು ಕಡಿಮೆ ಮಾಡಿದ, ಇದಕ್ಕೆ ಬಂದ, ಪ್ಲಾಸ್ಟಿಕ್ ವನ್ನು ಬಳಸಿಕೊಂಡ.
ಹೊಸ ಅನುಭೂತಿ ಆಯಿತು ಅಥವಾ ಹಳೇದಿದೆ? ಮೊದಲನೇ ಸಲ ಯಾವಾಗ ನೀವು ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ದ ಬಕೆಟ್ಗಳನ್ನ, ಪ್ಲಾಸ್ಟಿಕ್ದ ಕೊಡೆಗಳನ್ನ, ಪ್ಲಾಸ್ಟಿಕ್ದ ತಂಬಿಗೆಗಳನ್ನ ಪ್ರಾಪ್ತ ಮಾಡಿಕೊಂಡ್ರಲ್ಲ, ಮೊದಲನೇ ದಿವಸ ಬಾವಿಯಿಂದ ನೀರು ಸೇದುವಾಗ, ಬಾವಿಯಿಂದ ನೀರನ್ನು ತೆಗೆಯುವಾಗ, ಜಗ್ಗಿ ತೆಗೆಯುವಾಗ ಹೇಗೆ ಅನಿಸಿತ್ತು? ಬಹಳ ಚಲೋ ಅನಿಸಿತ್ತು. ಆದರೆ ಅದಕ್ಕಿಂತ ಮೊದಲು ಧಾತು ಪಾತ್ರೆಗಳನ್ನ ಹಗ್ಗದಿಂದ ಆ ಪಾತ್ರೆ ಕಂಠಕ್ಕೆ ಕಟ್ಟಿ ಬಾವಿಯಲ್ಲಿ ಬಿಡುವಾಗ ಎಷ್ಟು ಸಾವಧಾನತೆಯಿಂದ ಬಿಡ್ತಿದ್ರಿ? ಬಾಡಿಗೆ ಬಡಿತಂದ್ರೆ ನೆಗ್ಗುತ್ತಿದ್ದ. ಎಷ್ಟು ಸಾವಧಾನ ಆಗಿ ಕೆಳಗೆ ಬಿಡ್ತಿದ್ರಿ, ಎಷ್ಟು ಸಾವಧಾನತೆಯಿಂದ ಜಗ್ತಿದ್ರಿ, ಎಷ್ಟು ಸಾವಧಾನತೆಯಿಂದ ಕೈಯಲ್ಲಿ ತಗೊಳ್ತಿದ್ರಿ. ಇವತ್ತು ಅದರ ಚಿಂತೆ ಇಲ್ಲ. ಮೊದಲನೇ ದಿನ ಯಾವಾಗ ನೀವು ಪ್ಲಾಸ್ಟಿಕ್ದ ಕೊಡವನ್ನು ಬಳಸಿಕೊಂಡಿರಬಹುದು, ಆ ದಿವಸ ಆ ಕೊಡವನ್ನು ಬಿಡುವಾಗ, ತೆಗೆದುಕೊಳ್ಳುವಾಗ, ಜಗ್ಗುವಾಗ ಎಷ್ಟು ಆನಂದ ಬಂದಿತ್ತು ಅಂತಂದ್ರೆ, ಎಷ್ಟು ಆನಂದ ಬಂದಿತ್ತು. ಮ್ಯಾಲಿಂದ ಒಗದ್ರೂ ಅಷ್ಟೇ, ಗ್ವಾಡಿಗೆ ಬಡದಾಡಿದ್ರೂ ಏನಿಲ್ಲ, ಯಾವ ಚಿಂತೆನೂ ಇಲ್ಲ, ಯಾವ ಭಯನೂ ಇಲ್ಲ. ಯಾವುದು ಹಗರು, ಯಾವುದು ಜಗ್ಲಿಕ್ಕೆ ಹಗರು, ತಗೊಂಡು ಹೋಗ್ಲಿಕ್ಕೆ ಹಗರು, ಯಾವುದರ ವಿನಾಶವಿಲ್ಲವೋ ಅಂಥ ನಾಶರಹಿತ ವಸ್ತು ಕೈಗೆ ಸಿಕ್ಕಿತು ಅಂದ ಮೇಲೆ ಎಷ್ಟು ಆನಂದ ಆಗಿತ್ತು. ಈ ಆನಂದವನ್ನ ಪಡೆಯಬೇಕು ಅಂತಂದ್ರೆ ನಾವು ಧಾತು ಪಾತ್ರೆಯನ್ನು ತ್ಯಾಗ ಮಾಡಿದ್ದೀವೋ ಅಥವಾ ಇಲ್ಲ, ಮಣ್ಣಿನ ಪಾತ್ರೆಯನ್ನು ಬಿಟ್ಟಿದ್ದೀವೋ ಅಥವಾ ಇಲ್ಲ. ಸಂಸಾರದಲ್ಲಿ ನಮ್ಮ ದೈನಂದಿನ ಕಾರ್ಯಕ್ರಮಗಳಲ್ಲಿ ಬಳಕೆಯಲ್ಲಿ ಬರತಕ್ಕಂತಹ ವಸ್ತುಗಳನ್ನ, ದೈನಂದಿನ ವಸ್ತುಗಳನ್ನ ನಾವು ತ್ಯಾಗ ಮಾಡ್ತಾ ಬಂದಿದ್ದೇವೆ. ಹೊಸ ಹೊಸ ಅನುಭೂತಿಯನ್ನ ಪಡೆದುಕೊಂಡು ಬರ್ತಾ ಇದ್ದೀವಿ. ಆದರೆ ಧರ್ಮ ಕ್ಷೇತ್ರದಲ್ಲಿ ತ್ಯಾಗ ಮಾಡುವಂತಂದ್ರೆ, ಮಹಾರಾಜರು ಹಿಂಗ್ಯಾಕೆ ಹೇಳ್ತೀರಿ ಬಾರ್ ಇದು ವಿಷಯ, ಇದು ಅನಾದಿ ಕಾಲದಿಂದ ಬಂದದ್ದೈತಿ. ಯಾವುದದ? ಮಿಥ್ಯಾತ್ವ. ಮಿಥ್ಯಾತ್ವ ಮಣ್ಣಿನ ಪಾತ್ರೆ ಅನಾದಿ ಕಾಲದಿಂದ ಇದೆ. ಸಮ್ಯಕ್ತ್ವ ಧಾತು ಪಾತ್ರೆ ಈಗ ಬಂದಿದೆ. ಸಮ್ಯಕ್ ದರ್ಶನ ಧಾತು ಪಾತ್ರೆ, ಸಮ್ಯಕ್ ಜ್ಞಾನ ಅದಕ್ಕಿಂತ ಹಗರು, ಜ್ಞಾನಕ್ಕಿಂತ ಹಗರು, ಜ್ಞಾನಕ್ಕಿಂತ ಆನಂದ ಕೊಡ್ತಕ್ಕಂಥ ವಸ್ತು ಜಗತ್ತಿನಲ್ಲಿ ಇನ್ಯಾವುದಿದೆ? ಯಾವುದೂ ಇಲ್ಲ. ಎಲ್ಲಕ್ಕಿಂತ ಹಗರು ವಸ್ತು ಅಂತಂದ್ರೆ ಜ್ಞಾನ, ಆತ್ಮದ ಗುಣ ಅದು. ಆ ಜ್ಞಾನ ಯಾಕೆ ಹಗರು ಅಂತಂದ್ರೆ, ಈ ಜ್ಞಾನದಲ್ಲಿ ಮಿಥ್ಯಾತ್ವ ಅನ್ನತಕ್ಕಂತಹ ಪರಿಗ್ರಹ ಇದೆ ಅಂದ ಮೇಲೆ ಪರಿಗ್ರಹ ಸಹಿತ ಜ್ಞಾನ. ಆ ಹುಡುಗರನ್ನ ಸ್ವಲ್ಪ ನೋಡ್ರಿ, ಇಷ್ಟ. ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಭಾರವಾದ ವಸ್ತು ಯಾವುದು ಅಂತ ಕೇಳಿದಾಗ ನೀವು ಒಂದು ಉತ್ತರವನ್ನು ನಮಗೆ ಕೊಟ್ಟಿದ್ದೀರಾ. ಯಾವುದು? ಪರಿಗ್ರಹ ಅಂತ ಕೊಟ್ಟಿದ್ದಾರೆ. ಪರಿಗ್ರಹದಲ್ಲಿ ಎರಡು ಪ್ರಕಾರ ಇದೆ, ಬಹಿರಂಗ ಪರಿಗ್ರಹ ಮತ್ತು ಅಂತರಂಗ ಪರಿಗ್ರಹ. ಈ ಎರಡು ಪ್ರಕಾರದ ಪರಿಗ್ರಹಗಳಲ್ಲಿ ಎಲ್ಲಕ್ಕಿಂತ ತೂಕವಾದ ಭಾರವಾದ ವಸ್ತು ಯಾವುದು ಅಂತ ಕೇಳಿದಾಗ ಅದನ್ನು ಉತ್ತರ ಕೊಟ್ಟಿದ್ದೀರಿ. ಯಾವುದು? ಅಂತರಂಗ ಪರಿಗ್ರಹ ಅಂತ. ಮಿಥ್ಯಾತ್ವ ಅಂತರಂಗ ಪರಿಗ್ರಹ ಅಥವಾ ಬಹಿರಂಗ ಪರಿಗ್ರಹ? ಅಂತರಂಗ ಪರಿಗ್ರಹ. ಮಿಥ್ಯಾತ್ವ ಅಂತರಂಗ ಪರಿಗ್ರಹ. ನಮ್ಮ ಆತ್ಮನಲ್ಲಿ ಮೂಢನಂಬಿಕೆಗಳು ಇರುವ ತನಕ ಅಂತರಂಗ ಪರಿಗ್ರಹ, ಮಿಥ್ಯಾತ್ವ ಅನ್ನತಕ್ಕಂಥದ್ದು ಇದ್ದೇ ಇರ್ತದೆ. ಮಿಥ್ಯಾತ್ವ ಅನ್ನತಕ್ಕಂಥ ಇದ್ದೇ ಇರುತ್ತೆ. ಅಲ್ಲಿ ಆಡಿದರೂ ಸಪ್ಪಳ ಬರೋದೆ. ಮಿಥ್ಯಾತ್ವ ಅಂತಕ್ಕಂಥದ್ದು ಅಂತರಂಗ ಪರಿಗ್ರಹ. ಒಳ ಪರಿಗ್ರಹ, ಅಭ್ಯಂತರ ಪರಿಗ್ರಹ ಅಂದ ಮೇಲೆ ಅದಕ್ಕೆ ಭಾರ ಹೆಚ್ಚೋ ಅಥವಾ
ಅನಾಯತನಗಳ ಭಾರ ಹೆಚ್ಚು. ಒಂದು ಅಗ್ರಹೀತ ಮಿಥ್ಯಾತ್ವ, ಇನ್ನೊಂದು ಗ್ರಹೀತ ಮಿಥ್ಯಾತ್ವ. ಅನಾಯತನಗಳು ಕೂಡ ಪರಿಗ್ರಹ, ಆಯತನಗಳು ಉಪಕರಣ. ನಮ್ಮ ಬದುಕಿಗೆ ಸುಖವನ್ನು ನೀಡತಕ್ಕಂಥ ಶಕ್ತಿ ಆಯತನಗಳಿಗೆ ಇರುವುದರಿಂದ ಆಯತನಗಳು ಉಪಕರಣ, ಅನಾಯತನಗಳು ಪರಿಗ್ರಹ. ಅನಾಯತನಗಳಿಗೆ ಉಪಕರಣ ಅಂತ ಯಾರು ಹೇಳಿದ್ದಾರೆ? ತೀರ್ಥಂಕರ್ ಯಾರೂ ಹೇಳಲಿಲ್ಲ. ಆದರೆ ಅಂತರಂಗದಲ್ಲಿರತಕ್ಕಂಥ ಮಿಥ್ಯಾತ್ವ ಕರ್ಮದ ಉದಯಕ್ಕೆ ಮತ್ತು ಮಿಥ್ಯಾತ್ವ ಕರ್ಮದ ಮಿಥ್ಯಾ ಪರಿಣಾಮಗಳಿಗೆ, ಭಾವಗಳಿಗೆ ಅಂತರಂಗ ಪರಿಗ್ರಹ ಅಂತ ಹೇಳಿದ್ರು. ಇದರ ತೂಕ ಜಾಸ್ತಿಯೋ ಅಥವಾ ಅನಾಯತನಗಳ ತೂಕ ಜಾಸ್ತಿ? ಅನಾಯತನಗಳ ತೂಕ ಕಡಿಮೆ ಆಗ್ತಾ ಹೊರಟಿದೆ. ಇನ್ನ ಫ್ಲಾಶ್ ಆಗಲಿಲ್ಲ. ಅನಾಯತನಗಳ ತೂಕ ಕಡಿಮೆ ಆಗ್ತಾ ಹೋಗಿದೆ. 20 ವರ್ಷದ ಮಧ್ಯದಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತಂದ್ರೆ ಒಬ್ಬನೇ ಎತ್ತಬಹುದು ಅನಾಯತನಗಳನ್ನು. ಒಬ್ಬನೇ ಎತ್ತಬಹುದು. ಅದನ್ನು ತಗೊಂಡು ಒಬ್ಬನೇ ಹತ್ತಬಹುದು, ಒಬ್ಬನೇ ಎತ್ತಬಹುದು, ಮೇಲಕ್ಕೆ ಒಬ್ಬನೇ ಹತ್ತಬಹುದು, ಒಬ್ಬನೇ ಇಡಬಹುದು, ಒಬ್ಬನೇ ಎಲ್ಲ ಕಾರ್ಯಗಳನ್ನು ಮಾಡಬಹುದು. ಅದಕ್ಕಿಂತ ಮೊದಲು ಅಷ್ಟು ದೊಡ್ಡದಾದ ಅನಾಯತನವನ್ನು ನಾವು ಯಾರಾದರೂ ತಯಾರು ಮಾಡಿದರೆ ಆ ಅನಾಯತನವನ್ನು ಎತ್ತಲಿಕ್ಕೆ 10 ಜನನು ಸಾಲ್ತಿರ್ಲಿಲ್ಲ. 10 ಜನಗಳು ಕೂಡ ಸಾಲ್ತಿರ್ಲಿಲ್ಲ. ಮಂಗಳ ಮೂರ್ತಿಯನ್ನು ನೀವು ಎತ್ತಲಿಕ್ಕೆ ಆಗುಲ್ಲ. ಎಲ್ಲಕ್ಕಿಂತ ಹೆಚ್ಚು ಭಾರದ ವಸ್ತು ಯಾವುದು ಅಂತಂದ್ರೆ ಜಗತ್ತಿನಲ್ಲಿ ಮಂಗಳ ಮೂರ್ತಿ ಭಾರದ್ದಿದೆ. ಮತ್ತು ಎಲ್ಲಕ್ಕಿಂತ ಕಡಿಮೆ ಭಾರದ್ದು ಯಾವುದು ಅಂತಂದ್ರೆ ಇವತ್ತಿನ ಅಪೇಕ್ಷೆಯಿಂದ ಮಂಗಳ ಮೂರ್ತಿ. ಮಂಗಳ ಮೂರ್ತಿಗಳಿಗೆ ವಜನ್ ಇರಲ್ಲ. ಆದರೆ ಮಂಗಳ ಮೂರ್ತಿ ಅನಾಯತನ ರೂಪದಲ್ಲಿತ್ತು ಅಂತಂದ್ರೆ ಬಹಳ ಹಗರು. ಆದರೆ ಸಮ್ಯಕ್ ದರ್ಶನದ ಪ್ರಾಪ್ತಿಗೆ ಅದು ಒಗರು. ಒಗಟಾಗ್ತಾ ಇದೆ. ಆ ಒಗಟನ್ನ ಒಡೆದು ತಿಳ್ಕೊಳ್ಳಿ. ಒಗಟಕ್ಕೆ ಉತ್ತರ ಇಲ್ಲ. ಮಂಗಳ ಮೂರ್ತಿ ಒಂದು ಹಗರು, ಇನ್ನೊಂದು ಮಂಗಳ ಮೂರ್ತಿ ಬಹಳ ಜಡವಾದ ವಸ್ತು. ಅದನ್ನು ಎತ್ತಲಿಕ್ಕೆ ಯಾರೂ ಆಗುವುದಿಲ್ಲ, ಅದನ್ನು ಇಳಿಸಲಿಕ್ಕೆ ಯಾರೂ ಆಗುವುದಿಲ್ಲ, ಅದನ್ನು ಅಲ್ಲಾಡಿಸಲಿಕ್ಕೆ ಯಾರೂ ಆಗುವುದಿಲ್ಲ. ಅಂಥ ಮಂಗಳ ಮೂರ್ತಿಯೂ ಕೂಡ ಇದೆ ಜಗತ್ತಿನಲ್ಲಿ. ಅದು ಯಾವುದು? ಎಷ್ಟು ಭಾರ ಇದೆ ಅಂತಂದ್ರೆ ಭಾರ 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 ಅನಂತ ಶಕ್ತಿ ಇದೆ. ಆ ಅನಂತ ಶಕ್ತಿಯನ್ನ ಹೊಂದಿರತಕ್ಕಂತಹ ಮಂಗಳ ಮೂರ್ತಿಯನ್ನ ಅಲ್ಲಾಡಿಸುವಂತಹ ಶಕ್ತಿ ಯಾರಿಗೂ ಇಲ್ಲ. ಅದು ಚತ್ತಾರಿ ಮಂಗಲಂದಲ್ಲಿ ಆ ಮೂರ್ತಿ ಹೆಸರಿದೆ. ಚತ್ತಾರಿ ಮಂಗಳಂ ಅರಿಹಂತ ಮಂಗಲಂ ಸಿದ್ಧ. ಒಗಟು ಬಂತ? ಉತ್ತರ ಸಿಕ್ಕಿತ? ಸಿದ್ಧಾ ಮಂಗಲಂ ಸಾಹೂ ಮಂಗಲಂ ಕೇವಲಿ ಪಣ್ಣತ್ತು ಧಮ್ಮೋ ಮಂಗಲಂ. ನಾವು ಸಾಧು ಪರಮೇಷ್ಠಿಗಳನ್ನ ಎತ್ತಬಹುದು. ಇವರು ಕೂಡ ಮಂಗಳ ಮೂರ್ತಿ. ಅರಿಹಂತರಿಗೂ ಕೂಡ ಒಂದು ಭಾರ ಇದೆ. ಅವರನ್ನು ಶರೀರ ಸಹಿತಿದ್ದಾರೆ, ಅವರನ್ನು ನಾವು ಎತ್ತಬಹುದು. ಅವರಿಗೂ ಕೂಡ ಒಂದು ಭಾರ ಇದೆ. ಆದರೆ ಶುದ್ಧ ಪರಮೇಷ್ಠಿಗಳಿಗೆ ಎಷ್ಟು ಭಾರ ಇದೆ ಅಂತಂದ್ರೆ 1 ಸೆಂಟಿಮೀಟರ್ನು ಅವರನ್ನ ನೀವು ಹೋಗಿ ಅಲ್ಲಾಡಿಸಿ ನಡೀರಿ ಮಧ್ಯಲೋಕಕ್ಕೆ, ನಮ್ಗೆ ಜರ ಉಪದೇಶ ಕೊಡಬರಿ ಅಂತಂದ್ರೆ ಯಾರೂ ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮಂಗಳ ಮೂರ್ತಿ ಲೋಕದ ಅಗ್ರಭಾಗದಲ್ಲಿದೆ. ಹೋಗ್ರಲ್ಲಿ ಅವರನ್ನು ತರಲಿಕ್ಕೆ.
ಮಂಗಳಮೂರ್ತಿ ಮೌರ್ಯ ಹೇಳ್ರಿ ಅಲ್ಲಿ ಹೋಗಿ. मध्य लोक मध्य या मंगलमूर्ति मौर्य मध्य लोक मध्य या पूजा करणार आहे. चतुर्दिवसी या ಚತುರ್ಥಿ. ಸಿದ್ಧ ಪರಮಿಷ್ಠಿಗಳು ಮಂಗಲ, ಅರಿಹಂತರು ಕೂಡ ಮಂಗಲ, ಸಾಧು ಪರಮಿಷ್ಠಿಗಳು ಕೂಡ ಮಂಗಲ. ಇವರು ಹೇಳಿರ್ತಕ್ಕಂತಹ ಧರ್ಮವೂ ಕೂಡ ಮಂಗಲ. ಧರ್ಮ ಎಂಥ ಧರ್ಮ? ವೀತರಾಗ ಧರ್ಮ. ಧರ್ಮ ಎಂಥ ಧರ್ಮ? ಅಹಿಂಸಾ ಧರ್ಮ. ಧರ್ಮ ಎಂಥ ಧರ್ಮ? ಎಲ್ಲಿ ಸತ್ಯವಿದೆಯೋ, ತತ್ವವಿದೆಯೋ, ಸಿದ್ಧಾಂತವಿದೆಯೋ ಆ ಧರ್ಮವೇ ನಿಜವಾದ ಧರ್ಮ. ಅದೇ ಆತ್ಮಧರ್ಮ, ಆಧ್ಯಾತ್ಮಿಕ ಧರ್ಮ. ಆತ್ಮನನ್ನ, ಪ್ರತಿಯೊಂದು ಆತ್ಮನನ್ನ ಪರಮಾತ್ಮನನ್ನಾಗಿ ಮಾಡತಕ್ಕಂಥ ಶಕ್ತಿಯುಳ್ಳ ಧರ್ಮ. ಇಂಥ ಧರ್ಮವೂ ಮಂಗಲ. ಆ ಧರ್ಮವನ್ನ ನಾವು ಬರಮಾಡಿಕೊಳ್ಳಬೇಕು ನಮ್ಮ ಬದುಕಿನಲ್ಲಿ. ಈ ಧರ್ಮವನ್ನ ಬರಮಾಡಿಕೊಳ್ಳಲಿಕ್ಕೆ ಯಾವುದೇ ಪ್ರಕಾರದ ಜಾತಿ, ಕುಲ, ಸಂಪ್ರದಾಯ, ಪರಂಪರೆ, ಅಂಥ ಜೀವ, ಇಂಥ ಜೀವ, ಅಂಥ ವರ್ಗ, ಇಂಥ ವರ್ಗ ಯಾವುದು ಇದರ ಮುಂದೆ ಬೇಕಾಗಿಲ್ಲ. ಆತ್ಮನಲ್ಲಿ ಧರಿಸುವಂತಹ ಶಕ್ತಿ, ಬರಮಾಡಿಕೊಳ್ಳತಕ್ಕಂತಹ ಶಕ್ತಿ ಹೊಂದಿದ್ದರೆ ಸಾಕು. ಆ ಧರ್ಮ ಮಂಗಳ ಧರ್ಮ. ಮಂಗಳಮೂರ್ತಿ ಮೌರ್ಯ. ಹೇ ಮಂಗಳ ಧರ್ಮ, ನನ್ನ ಆತ್ಮನಲ್ಲಿ ಬಂದು ಕೂತುಕೊಳ್ಳು. ನಾನು ನಿನ್ನನ್ನ ಆರಾಧಿಸುತ್ತೇನೆ, ನಾನು ನಿನ್ನನ್ನು ಪೂಜಿಸುತ್ತೇನೆ, ನಾನು ನಿನ್ನನ್ನು ವಂದಿಸುತ್ತೇನೆ, ಅರ್ಚಿಸುತ್ತೇನೆ, ನಿನ್ನಿಂದ ನಾನು ಸುಖಿಯಾಗುತ್ತೇನೆ. ಹೇ ಮಂಗಳಮೂರ್ತಿ, ನೀನು ನನ್ನ ಆತ್ಮನಲ್ಲಿ ಬಂದು ನೆಲೆಗೊಳ್ಳು, ವಾಸವಾಗು. ನೀನು ವಾಸಗೊಳ್ಳದೆ ನಾನು ವಾಸಕ್ಕೆ ಹೋಗಲ್ಲ. ಸ್ವಲ್ಪ ಹಠ ಮಾಡು, ಸ್ವಲ್ಪ ಹಠ ಮಾಡಬೇಕು. ನಿಜವಾದ ಧರ್ಮ ಬದುಕಿನಲ್ಲಿ ಬರಬೇಕು ಅಂತಂದ್ರೆ ಸ್ವಲ್ಪ ಹಠ ಬೇಕೋ ಬೇಡ? ಹಠ ಮಾಡುವಂತ ಸ್ವಲ್ಪ ಚಟನೂ ಬೇಕೋ ಬೇಡ? ಬ್ಯಾರೆ ಚಟಗಳು ಬೇಡ, ಆದ್ರೆ ಈ ಹಠದ ಚಟ ಇತ್ತು ಅಂತಂದ್ರೆ ಚಟ್ನ ಎದ್ದ ಆ ಮೂರ್ತಿ ಆತ್ಮನಲ್ಲಿ ಬಂದು ಕೂತ್ಕೊಳ್ಬಹುದು, ನಾವು ವಂದಿಸಬಹುದು. ಆ ಧರ್ಮ ಯಾವುದು ಅಂತಂದ್ರೆ ಮಂಗಳ ಧರ್ಮ, ಅಹಿಂಸಾ ಧರ್ಮ, ಸತ್ಯ ಧರ್ಮ, ತಾತ್ವಿಕ ಧರ್ಮ, ಆತ್ಮಿಕ ಧರ್ಮ. ಅದರ ಹೆಸರೇ ರತ್ನತ್ರಯ ಧರ್ಮ. ಸಮ್ಯಕ್ ದರ್ಶನದ ಆಯತನ ನಮ್ಮ ಹೃದಯದಲ್ಲಿ ಬಂದು ವಿರಾಜಿಸಿಕೊಳ್ಳಬೇಕು. ಮಿಥ್ಯಾತ್ವದ ಅನಾಯತನ ತಾನಾಗಿ ಸರಿದು ಹೋಗುತ್ತೆ. ಯಾವುದು ಅನಾದಿ ಕಾಲದಿಂದ ನಮ್ಮ ಜೊತೆಯಲ್ಲಿ ಬಂದಿದೆ ಅದನ್ನು ನಾವು ಪರಂಪರೆ ಮಾಡಿಕೊಂಡು ಹಾಗೇನೆ ಇಟ್ಟುಕೊಂಡಿವಿ ಅಂತಂದ್ರೆ ಹೊಸದಕ್ಕೆ, ಹೊಸ ಅನುಭೂತಿಗೆ ದಾರಿಯನ್ನ ಕಟ್ ಮಾಡಿಕೊಂಡು, ದಾರಿಯನ್ನ ನಿರುದ್ಧ ಮಾಡಿಕೊಂಡು, ದಾರಿಯನ್ನ ನಿಲ್ಲಿಸಿ ನಾವು ಜೀವಿಸಿದಂತೆ ಆಗುತ್ತೆ. ಸಮ್ಯಕ್ತ್ವ ಜಗತ್ತಿನಲ್ಲಿ ಮಂಗಳ, ಸಮ್ಯಕ್ ಜ್ಞಾನ ಜಗತ್ತಿನಲ್ಲಿ ಸರ್ವೋಪರಿ ಮಂಗಳ. ಸಮ್ಯಕ್ ಚಾರಿತ್ರ ನಮ್ಮ ಆತ್ಮಿಕ ಮಂಗಳ ವಸ್ತು, ಧರ್ಮ. ಅದನ್ನು ಇರಿಸಿಕೊಳ್ಳಬೇಕು. ಸಮ್ಯಕ್ತ್ವಕ್ಕೆ ವಿರುದ್ಧವಾದ ವಸ್ತು ಯಾವುದು? ಮಿಥ್ಯಾತ್ವ. ಮಿಥ್ಯಾತ್ವ ಅನಾಯತನ, ಸಮ್ಯಕ್ತ್ವ ಆಯತನ. ಸಮ್ಯಕ್ ಜ್ಞಾನಕ್ಕೆ ವಿರುದ್ಧವಾದ ತತ್ವ ಯಾವುದು? ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಅನಾಯತನ, ಸಮ್ಯಕ್ ಜ್ಞಾನ ಆಯತನ. ಸಮ್ಯಕ್ ಚಾರಿತ್ರಕ್ಕೆ ವಿರುದ್ಧವಾದ ತತ್ವ ಯಾವುದು? ಮಿಥ್ಯಾಚಾರಿತ್ರ. ಅದು ಅನಾಯತನ, ಇದು ಆಯತನ. ಮೂರು ಅಮಂಗಲ ಮೂರ್ತಿಗಳು, ಮೂರು ಮಂಗಲ ಮೂರ್ತಿಗಳು. ಈ ಮಂಗಲ ಮೂರು ಮೂರ್ತಿಗಳು, ರತ್ನತ್ರಯಗಳು ನಮ್ಮ ಬದುಕಿನಲ್ಲಿ ಬಂದು ನಮ್ಮ ಆತ್ಮನಲ್ಲಿ ನೆಲೆಗೊಳ್ಳದೆ ನಮ್ಮ ಆತ್ಮ ಮಂಗಲ ಅವಸ್ಥೆಯನ್ನ ಪಡೆಯುವುದೇ
ಇಲ್ಲ, ಮಂಗಲ ಅಂತ ಅನ್ನಿಸಿಕೊಳ್ಳುವುದೇ ಇಲ್ಲ. ನಮ್ಮ ಆತ್ಮದೋಷಗಳೇ ಅಮಂಗಲ. ನಮ್ಮ ಆತ್ಮನ ವೈಭಾವಿಕ ಪರಿಣತಿಯ ಪರಿಣಾಮಗಳೇ ಅಮಂಗಲ. ಆತ್ಮನ ವೈಭಾವಿಕ ಪರಿಣತಿಯೇ ಅಮಂಗಲ, ಆತ್ಮನ ಸ್ವಾಭಾವಿಕ ಪರಿಣತಿಯೇ ಮಂಗಲ. ಆತ್ಮನ ಶುದ್ಧ ಅವಸ್ಥೆಯೇ ಮಂಗಲ, ಆತ್ಮನ ಧರ್ಮ ಅವಸ್ಥೆಯೇ ಮಂಗಲ. ಆತ್ಮನ ಅಶುದ್ಧ ಅವಸ್ಥೆ, ಆತ್ಮನ ಅಧರ್ಮ ಅವಸ್ಥೆ ಇದು ಅಮಂಗಲ. ಅಮಂಗಲವನ್ನ ತ್ಯಾಗ ಮಾಡೋದಿದೆ, ಮಂಗಲವನ್ನ ಸ್ವಾಗತ ಮಾಡೋದಿದೆ. ಸ್ವಾಗತ ಮಾಡಿದ್ರಿ, ಹೇ ಸಮ್ಯಕ್ ದರ್ಶನ ಆಯತನ, ನನ್ನಲ್ಲಿ ನೀನು ಬಂದು ನೆಲೆಗಳು, ನಾನು ನಿನ್ನನ್ನು ಆರಾಧಿಸುತ್ತೇನೆ ಮತ್ತು ಅನಾಯತನವನ್ನು ನಾನು ತ್ಯಾಗ ಮಾಡುತ್ತೇನೆ. ನೀನು ಹೋಗು, ಹೇ ಅಮಂಗಲ ನೀನು ಹೋಗು, ನಾನು ನಿನ್ನನ್ನು ತ್ಯಜಿಸುತ್ತಿದ್ದೇನೆ. ಯಾಕೆಂದರೆ ನಾನು ಬಹಳ ಸಮಯದಿಂದ ನಿನ್ನ ಜೊತೆಯಲ್ಲಿದ್ದು ಆನಂದವನ್ನು ಅನುಭವಿಸಿದೆ. ಆದರೆ ಇವತ್ತು ಯಾಕೋ ನಿನ್ನಿಂದ ನನಗೆ ಸುಖ ಇಲ್ಲ ಅನ್ನುವಂಥ ವಿಷಯ ಗೊತ್ತಾಯಿತು. ಯಾವಾಗಿನಿಂದ ಗೊತ್ತಾಯಿತು? ನಾನು ಯಾವಾಗ ಸಂಡೇ ಪ್ರವಚನ ಕೇಳಿದನೋ ಅಂದಿನಿಂದ ಗೊತ್ತಾಯಿತು. ನಾನು ಮಂಗಳಮೂರ್ತಿ ಗುರುಗಳ ಪ್ರವಚನವನ್ನ ಕೇಳಿದ ನಂತರ ಯಾಕೋ ಸ್ವಲ್ಪ ಹೊಸ ಅನುಭೂತಿ ನನಗೆ ತಂದುಕೊಳ್ಳಬೇಕು, ನನ್ನ ಬದುಕಿನಲ್ಲಿ ಅಂಥದ್ದನ್ನು ಸ್ವೀಕಾರ ಮಾಡಬೇಕು ಅನ್ನತಕ್ಕಂಥ ಭಾವನೆ ಬಂತು. ಆದ್ದರಿಂದ ನೀನು ಸ್ವಲ್ಪ ಆಚೆ ಸರಿ, ನನ್ನನ್ನು ಬಿಟ್ಟು ಅಗಲು, ನಾನು ಹೊಸದನ್ನು ಸ್ವೀಕಾರ ಮಾಡುತ್ತೇನೆ. ನಮ್ಮ ಗುರುಗಳು ಯಾವುದನ್ನು ಹೇಳಿದ್ದಾರೆ ಅಲ್ಲ, ಅದನ್ನು ಸ್ವಲ್ಪ ನೋಡ್ತೇನೆ, ಅನುಭವಿಸ್ತೇನೆ, ಆಮೇಲೆ ನಿನಗೆ ಹೇಳ್ತೇನೆ. ಒಂದು ವೇಳೆ ಅದು ಸರಿ ಇಲ್ಲ ಅಂತಂದ್ರೆ ನಿನ್ನನ್ನೇ ಎತ್ತಿಕೊಳ್ತೇನೆ. ನೀನು ಅಮಂಗಳ ಮೂರ್ತಿ ಅನ್ನೋದು ನನಗೆ ಗುರುಗಳಿಂದ ಗೊತ್ತಾಯಿತು. ನೀನು ಅಮಂಗಲ ಮೂರ್ತಿ ಅನ್ನೋದು ನನಗೆ ಆಚಾರ್ಯ ಪರಮೇಷ್ಠಿಗಳಿಂದ ಗೊತ್ತಾಯಿತು. ನೀನು ಅಮಂಗಲ ಮೂರ್ತಿ ಅನ್ನೋದು ನನಗೆ ಜಿನವಾಣಿಯ ಶಾಸ್ತ್ರವನ್ನು ಓದಿದಾಗ ಗೊತ್ತಾಯಿತು. ತೀರ್ಥಂಕರರ ದಿವ್ಯ ಧ್ವನಿಯನ್ನ ಆಲಿಸಿದಾಗ ಗೊತ್ತಾಯಿತು. ಅದಕ್ಕಾಗಿ ಸ್ವಲ್ಪ ಹೊಸ ಪ್ರಯೋಗವನ್ನ ನನ್ನ ಬದುಕಿನಲ್ಲಿ ನಾನು ಮಾಡಬೇಕಂತ ಅಪೇಕ್ಷೆ ಪಟ್ಟಿದ್ದೇನೆ. ಎಲೆ ಅಮಂಗಳ ಮೂರ್ತಿ, ಮಿಥ್ಯಾತ್ವ ಸ್ವಲ್ಪ ಸರಿ, ಸಿಂಹಾಸನವನ್ನ ಸ್ವಲ್ಪ ಖಾಲಿ ಮಾಡು. ನಾನು ಸಮ್ಯಕ್ತವನ್ನ ಸ್ವಾಗತಿಸ್ತೇನೆ. ಮಂಗಳಮೂರ್ತಿ ಮೌರ್ಯ. ಆಮೇಲೆ ಈ ಸಮ್ಯಕ್ ದರ್ಶನ ಬಂತು ಅಂತಂದ್ರೆ ಏನ್ ಮಾಡೋರು? 10 ದಿವಸ ಕೂತ್ಕೊಳ್ಳೋರ. ಆಗಲೇ ವರ್ಷ ಲೌಕರ್ಯ ಅನ್ನೋರ. ಸಮ್ಯಕ್ ದರ್ಶನ ಬದುಕಿನಲ್ಲಿ ಒಂದು ಸಲ ಬಂತು ಅಂತಂದ್ರೆ, ಅದು ಒಂದು ಸಲ ಬಂತು ಅಂತಂದ್ರೆ ಕಾಯಂ ಸ್ವರೂಪಾಗಿ ನಿಲ್ಲಬೇಕು. ಹೇ ಮಂಗಳಮೂರ್ತಿ, ನೀನು ಪ್ರಥಮೋಪಶಮ ಸಮ್ಯಕ್ ದರ್ಶನ ರೂಪದಲ್ಲಿ ಬರಬೇಡ, ಕ್ಷಾಯೋಪಶಮ ರೂಪದಲ್ಲಿ ಬರಬೇಡ. ನೀನು ಕ್ಷಾಯಿಕ ಸಮ್ಯಕ್ತ್ವ ರೂಪದಲ್ಲಿ ನನಗೆ ದರ್ಶನ ಕೊಡಲಿಕ್ಕೆ ಒಳಗೆ ಬಾ. ನಾನು ಆತ್ಮನ ಹೃದಯದಲ್ಲಿ ನಿನ್ನನ್ನು ವಿರಾಜಿಸಿ ಆರಾಧಿಸುತ್ತೇನೆ. ಈ ತರದಲ್ಲಿ ನಾವು ಕ್ಷಾಯಿಕ ಸಮ್ಯಕ್ತ್ವವನ್ನು ಸ್ವಾಗತಿಸಬೇಕು. ಕ್ಷಾಯಿಕ ಸಮ್ಯಕ್ತ್ವವೇ ನಿಜವಾದ ಆಯತನ. ಒಂದು ಸಲ ಬಂತು ಅಂತಂದ್ರೆ ಅನಾದಿ ಕಾಲ ಕಳೆದರೂ ಕೂಡ ಇದು ಹೋಗುವಂಥದ್ದಲ್ಲ. ಇದು ಆಗಲೇ ವರ್ಷಿ ಲೌಕರ್ಯ ಅನ್ನುವಂಥ ಅವಶ್ಯಕತೆ ಇಲ್ಲ. ಇದು ಕ್ಷಾಯೋಪಶಮ ಸಮ್ಯಕ್ ದರ್ಶನ ಅಲ್ಲ. ಕ್ಷಾಯೋಪಶಮ ಸಮ್ಯಕ್ ದರ್ಶನಕ್ಕೆ ನೀವು ಹೇಳಬಹುದು, ಕ್ಷಾಯೋಪಶಮ ಸಮ್ಯಕ್ ದರ್ಶನ ಒಬ್ಬ ಮನುಷ್ಯನ ಬದುಕಿನಲ್ಲಿ, ಒಂದು ಜೀವನದಲ್ಲಿ, ಒಂದು ಭಾವದಲ್ಲಿ ಅಸಂಖ್ಯಾತ ಸಲ ನಾಶವಾಗಿ ಅಸಂಖ್ಯಾತ ಸಲ ಪ್ರಾಪ್ತವಾಗಬಹುದು.
ಸಮ್ಯಕ್ ದರ್ಶನ. ಯಾವುದು? ಕ್ಷಾಯೋಕ್ಷಂ ಸಮ್ಯಕ್ ದರ್ಶನ. ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಜಿನ ಭಗವಂತರ ಉಪದೇಶ ಇದೆ, ಆಚಾರ್ಯ ಪರಮೇಷ್ಠಿಗಳ ಉಪದೇಶ ಇದೆ, ಶಾಸ್ತ್ರಗಳೆಲ್ಲ ಹೇಳ್ತಾ ಇವೆ. ಕ್ಷಾಯೋಕ್ಷಂ ಸಮ್ಯಕ್ ದರ್ಶನ ಬದುಕಿಗೆ ಒಂದು ಸಲ ಬಂದು ಮತ್ತೆ ಹೋಯಿತು ಅಂತಂದ್ರೆ ಅಂತರ್ಮುಹೂರ್ತದೊಳಗೆ ಮತ್ತೆ ಬರಬಹುದು. ಹೀಗೆ ಬರು ಹೋಗುವುದನ್ನ ಎಷ್ಟು ಸಲ ಮಾಡಬಹುದು ಅಂತಂದ್ರೆ ಅಸಂಖ್ಯಾತ ಸಲ ಬರು ಹೋಗುವುದನ್ನ ಮಾಡಬಹುದು. ಈ ಸಮ್ಯಕ್ ದರ್ಶನವೂ ಕೂಡ ಮಂಗಳ. ಪಂಚಮ ಕಾಲದಲ್ಲಿ ಇದೇ ಸಮ್ಯಕ್ ದರ್ಶನ ನಮಗಿರೋದು, ಮತ್ಯಾವುದೂ ಇಲ್ಲ. ಕ್ಷಾಯಿಕ ಸಮ್ಯಕ್ ದರ್ಶನ ಇಲ್ಲ. ಪ್ರಥಮೋಪಶಂ ಸಮ್ಯಕ್ ದರ್ಶನ ಇದೆ, ಕ್ಷಾಯೋಪಶಂ ಸಮ್ಯಕ್ ದರ್ಶನ ಇದೆ. ಆಮೇಲೆ ಈ ಕ್ಷಾಯೋಪಶಂ ಸಮ್ಯಕ್ ದರ್ಶನವನ್ನ ನಾವು ಮಂಗಲ ಅಂತ ಅನ್ನಬೇಕು ಅಥವಾ ಅನ್ನಬಾರದು? ಸಮ್ಯಕ್ ದರ್ಶನ ಇದೆ, ಸಮ್ಯಕ್ ದರ್ಶನಕ್ಕೆ ಧರ್ಮ ಅಂತಂದಿದ್ದಾರೆ, ಧರ್ಮಕ್ಕೆ ಮಂಗಲ ಅಂತಂದಿದ್ದಾರೆ. ಇಂಥ ಮಂಗಲಮಯ ಸಮ್ಯಕ್ ದರ್ಶನ ಕ್ಷಾಯೋಪಶಂ ಸಮ್ಯಕ್ ದರ್ಶನವನ್ನ ನಾವು ಮಂಗಳ ಅಂತ ಅನ್ನಬೇಕು ಅನ್ನಬಾರದು? ಅನ್ನಬೇಕು. ಆದರೆ ಅನ್ನಬೇಕು ಅಂತಂದ್ರೆ ಅನ್ನಲಿಕ್ಕೆ ಹೇಳಲಿಕ್ಕೆ ತಾಕತ್ತೂ ಬೇಕಲ್ಲ. ಹಾಗೆ ಅನ್ನಬೇಕು ಅಂದ್ರೆ ಜರ ಅನ್ನನೂ ಬೇಕು. ಸಮ್ಯಕ್ ದರ್ಶನ ಕ್ಷಾಯೋಪಶಂ ಸಮ್ಯಕ್ ದರ್ಶನ ಒಂದು ಸಲ ಬಂತು ಹೋಯಿತು ಅಂತಂದ್ರೆ ಅದು ಹೋದದ್ದನ್ನ ಮತ್ತೆ ನಾವು ಪ್ರಾಪ್ತ ಮಾಡಿಕೊಳ್ಳಲೇಬೇಕು. ಇಲ್ಲ ಅಂತಂದ್ರೆ ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತ ಆಗುವುದೇ ಇಲ್ಲ. ಇಂಥ ಸಮ್ಯಕ್ ದರ್ಶನವನ್ನ ಪ್ರಾಪ್ತ ಮಾಡಿಕೊಂಡು ಕಳ್ಕೊಂಡು ಮತ್ತೆ ಪ್ರಾಪ್ತ ಮಾಡಿಕೊಳ್ಳುವಂತಹ ಅಪೇಕ್ಷೆಯನ್ನ ಪಡ್ತೀವಿ ಅಂತಂದ್ರೆ ಈ ಒಂದು ಆಯತನಕ್ಕೆ ಹೇ ಮಂಗಳಮೂರ್ತಿ ಮೌರ್ಯ, ಅಗಲೇ ವರ್ಷ ನವ, ಅಗಲೇ ಮಿನಿಟ್, ಅಗಲೇ ಕ್ಷಣ ಮಧ್ಯೆ ಲೌಕರ್ಯ, ಹಿಂಗ ಅನ್ಬೇಕು ಅನ್ಬಾರ್ದು? ಅನ್ನಬೇಕು. ಅದನ್ನು ಸ್ವೀಕಾರ ಮಾಡಬೇಕು. ಮಿಥ್ಯಾತ್ವ ಅದು ಅಮಂಗಳ. ಸಮ್ಯಕ್ ದರ್ಶನ, ಮಂಗಳಮಯವಾದ ಸಮ್ಯಕ್ ದರ್ಶನಗಳು 3 ಪ್ರಕಾರದ ಸಮ್ಯಕ್ ದರ್ಶನಗಳು. ಪ್ರಥಮೋಪಶಂ ಸಮ್ಯಕ್ ದರ್ಶನ ಮಂಗಳ, ಕ್ಷಾಯೋಪಶಂ ಸಮ್ಯಕ್ ದರ್ಶನ ಮಂಗಳ, ಕ್ಷಾಯಿಕ ಸಮ್ಯಕ್ ದರ್ಶನ ಮಂಗಳ. ಯಾವ ಸಮ್ಯಕ್ತೂ ಬೇಕು? ಕ್ಷಾಯಿಕ ಬೇಕು. ಕ್ಷಾಯಿಕ ಸಮ್ಯಕ್ ದರ್ಶನ ಒಂದು ಸಲ ಬಂತು ಅಂತಂದ್ರೆ ನಮ್ಮನ್ನ ಬಿಟ್ಟು ಹೋಗುವುದೇ ಇಲ್ಲ. ಇದು ಬಂತು ಹೋಗಲಿಲ್ಲ ಅಂತಂದ್ರೆ ನಾವು ನಿಜವಾದ ಗಣಪತಿ. ಒಗಟು ಒಡಿತ ಒಗಟ ಒಡೆದು ತಿಳ್ಕೊಂಡ್ರಿ. ಯಾವುದಕ್ಕಾಗಿ ಯಾವುದನ್ನು ಮಾಡೋದಿದೆ? ಮಂಗಲದ ಪ್ರಾಪ್ತಿಗಾಗಿ ಅಮಂಗಲವನ್ನ ತ್ಯಾಗ ಮಾಡೋದಿದೆ. ಅಮಂಗಲವನ್ನ ತ್ಯಾಗ ಮಾಡಿದ ನಂತರ ಮಂಗಲವನ್ನ ಸ್ವೀಕಾರ ಮಾಡೋದಿದೆ. ಆ ಮಂಗಲವೂ ಕೂಡ ಹೋಗು ಬರುವುದನ್ನ ಮಾಡುವಂತ ಮಂಗಲವೂ ಇದೆ. ಯಾವ ಮಂಗಲ ಶಾಶ್ವತ ಮಂಗಲವೋ ಅಂಥ ಶಾಶ್ವತ ಮಂಗಲಕ್ಕೆ ನಾವು ಸ್ವಾಗತವನ್ನ ಕೋರುವುದಿದೆ. ಕ್ಷಾಯಿಕ ಸಮ್ಯಕ್ ದರ್ಶನವೇ ನಿಜವಾದ ಆಯತನ, ಕ್ಷಾಯಿಕ ಚಾರಿತ್ರವೇ ನಿಜವಾದ ಆಯತನ, ಕ್ಷಾಯಿಕ ಸಮ್ಯಕ್ ದರ್ಶನವೇ ನಿಜವಾದ ಆಯತನ, ಕ್ಷಾಯಿಕ ಸಮ್ಯಕ್ ಜ್ಞಾನವೇ ನಿಜವಾದ ಆಯತನ. ಈ ಆಯತನ ಸ್ವರೂಪ, ರತ್ನತ್ರಯ ಸ್ವರೂಪ, ಈ 3 ಆಯತನಗಳು ಎಲ್ಲಿ ಯಾರ ಆತ್ಮನಲ್ಲಿ ಇವೆಯೋ ಅವರು ನಮ್ಮ ಗುರುಗಳು. ಅವರಿಗೆ ನಮಸ್ಕಾರಗಳು. ಅವರು ನಮಗೆ ನಿಜವಾದ ನಮ್ಮ ಗಣದ ಅಧಿಪತಿ, ನಮ್ಮ ಗಣಪತಿ. ಆಚಾರ್ಯ ಪರಮೇಷ್ಠಿಗಳೇ ನಮ್ಮ ಗಣಪತಿ, ಉಪಾಧ್ಯಾಯ ಪರಮೇಷ್ಠಿಗಳೇ ನಮ್ಮ ಗಣಪತಿ, ಸಾಧು ಪರಮೇಷ್ಠಿಗಳೇ ನಮ್ಮ ಗಣಪತಿ. ಇಂಥ ಸಾಧು ಪರಮೇಷ್ಠಿಗಳು ಚಾತುರ್ಮಾಸ ಮಾಡಿ ಹೋಗುವಾಗ ಬಂದರು. ಚತುರ್ಥಿಗೆ ಹೋದ್ರು, ದೀಪಾವಳಿಗೆ. ಈ ಗಣಪತಿ 4 ತಿಂಗಳು ಇಟ್ಕೋತೀರಿ ನೀವು. ಆಮೇಲೆ ಗಣಪತಿನೂ ಅಂತದೆ, ನಾವು 4 ತಿಂಗಳದವರೆಗೆ ಇದ್ದು ನಿಮ್ಮನ್ನೆಲ್ಲ
ಅಮಂಗಲದಿಂದ ಮಂಗಲ ಅವಸ್ಥೆಗೆ ತರುವುದಕ್ಕೋಸ್ಕರ 4 ತಿಂಗಳು ಉಪದೇಶವನ್ನ ಮಾಡಿ ನಿಮ್ಮನ್ನ ಮಂಗಳ ಮಾಡಿ ಹೊರಟಿದ್ದೇವೆ. ಇನ್ನು ನಾವು ಹೋಗ್ತೇವೆ, ವಿಹಾರ ಮಾಡ್ತೇವೆ ಅಂತಂದಾಗ ನೀವೇನಂತೀರಿ? ಬೆನ್ನು ಹತ್ಕೊಂಡ ಮಂಗಳಮೂರ್ತಿ ಮೋರ್ಯ. ಅಲ್ಲ, ಇಂಥ ಮೂರ್ತಿಗಳನ್ನ, ಇಂಥ ಗಣಪತಿಯನ್ನ ಯಾರು ಬೇಡಂತಾರೆ ಜಗತ್ತಿನಲ್ಲಿ? ಬೇಡನ್ನವರು, ಬಂದವರನ್ನು ತಿರುಗಿಸಿ ಬಿಡೋರು ಹುಚ್ಚರು, ಹುಚ್ಚರು, ಹುಚ್ಚರು. ಬುದ್ಧಿ ಇಲ್ಲ, ಅಜ್ಞಾನಿಗಳು. ಮಂಗಲಮೂರ್ತಿ ಮೌರ್ಯ ಯಾರು ಹೇಳಲಿಕ್ಕೆ ಸಾಧ್ಯ? ಯಾರಲ್ಲಿ ಸಮ್ಯಕ್ತ್ವದ ಉದಯವಾಗಿದೆಯೋ, ಯಾರಲ್ಲಿ ಸಮ್ಯಕ್ ಜ್ಞಾನದ ಉದಯವಾಗಿದೆಯೋ, ಯಾರಲ್ಲಿ ಸಂಯಮದ ಉದಯವಾಗಿದೆಯೋ, ಚಾರಿತ್ರ ಬಂದಿದೆಯೋ ಅಂಥವರೇ ಮೌರ್ಯ ಅನ್ನುವಂಥ ಶಬ್ದವನ್ನ ಉಚ್ಚರಿಸಲಿಕ್ಕೆ ಸಾಧ್ಯ. ಎಲ್ಲಿ ಮಿಥ್ಯಾತ್ವದ ಕೊಳಚೆ ಇದೆ, ಆ ಕೊಳಚೆಯಲ್ಲಿ ಹುಟ್ಟಿರತಕ್ಕಂತಹ ಯಾವುದು, ಕೊಳಚೆಯಲ್ಲಿ ಯಾವ ಪ್ರಾಣಿಗಳು ಹುಟ್ಟೋದು, ಯಾವ ಜೀವಗಳು ಹುಟ್ಟೋದು? ಕೊಳಚೆಯಲ್ಲಿ ಎಂತಹ ಜೀವಗಳು ಹುಟ್ಟುತ್ತವೆ? ಗಟರಿಯಲ್ಲಿ ಯಾವ ಹುಟ್ಟುತ್ತವೆ? ಕೊಳಚೆಯಲ್ಲಿ ಹುಟ್ಟತಕ್ಕಂತಹ ಹುಳುಗಳು, ಆ ಕೊಳಚೆಯ ಹುಳುಗಳಿಗೆ ಸಿಹಿ ಬಾವಿಯ ಸಿಹಿ ನೀರಿನ ರುಚಿ ಏನು ಗೊತ್ತು? ಗೊತ್ತಿಲ್ಲ. ಉಪ್ಪಿನ ನೀರನ್ನ ಕುಡಿದಿರತಕ್ಕಂತಹ ಸಮುದ್ರದ ಮೀನಿಗೆ ಬಾವಿಯ ಸಿಹಿ ನೀರಿನ ರುಚಿ ಏನು ಗೊತ್ತಿಲ್ಲ. ಅದಕ್ಕಾಗಿ ಮೀನಂತದೆ, ಮೀನಾ ನಡಿ, ನೀನು ಇದಕ್ಕಿಂತ ಸಿಹಿಯಾದ ನೀರನ್ನ ನಾನು ಕೊಡ್ತೇನೆ, ನಿನ್ನನ್ನು ಎತ್ತಿ ಬಾವಿಯಲ್ಲಿ ಬಿಡ್ತೇನೆ ಅಂತಂದ್ರೆ ನೀನ್ಯಾರು? ನಾನು ಬರೋಲ್ಲ ಅಂತದೆ ಅದು. ನಾನು ಬರೋಲ್ಲ, ನಾನು ವಿಶಾಲವಾದ ಜಗತ್ತಿನಲ್ಲಿದ್ದೇನೆ, ಇದರಲ್ಲಿ ನನಗೆ ಸುಖ ಇದೆ. ಆದರೆ ನಾನು ಕೊಳಚೆಯಲ್ಲಿದ್ದೇನೆ ಅಂತಕ್ಕಂತಹ ಜ್ಞಾನ ಅದಕ್ಕಿಲ್ಲ. ಸಮುದ್ರದಲ್ಲಿಯೇ ಹುಟ್ಟಿ ಸಮುದ್ರದಲ್ಲಿಯೇ ದೊಡ್ಡದಾಗಿರ್ತಕ್ಕಂಥ ಆ ಮೀನಿಗೆ ಉಪ್ಪಿನ ನೀರನ್ನ ಬಿಟ್ರೆ ಇನ್ಯಾವ ನೀರಿನ ರುಚಿ ಗೊತ್ತು? ಯಾವುದೂ ಗೊತ್ತಿಲ್ಲ. ಅದಕ್ಕಾಗಿ ಅದು ಹೇಳ್ತದೆ, ನೀವು ಎಲ್ಲಿ ತಗೊಂಡು ಹೋಗ್ತೀರಿ? ನಮ್ದೇ ವಿಶ್ವಾಸ. ನಾನು ಹುಟ್ಟಿ ಇದೇ ನೀರನ್ನು ಕುಡಿದಿದ್ದೇನೆ, ಇಲ್ಲೇ ಬದುಕಿದ್ದೇನೆ, ನಾನು ನನ್ನ ಪರಂಪರೆಯನ್ನ ಬಿಡೋಲ್ಲ, ನಾನು ತ್ಯಾಗ ಮಾಡೋಲ್ಲ ಅಂತದೆ ಅದು. ನನ್ನ ಪರಂಪರೆಯನ್ನು ನಾನು ಬಿಡೋಲ್ಲ. ಒಂದು ಸ್ವಲ್ಪ ಮೇಲೆ ಎತ್ತಿದ್ರಿ ಅಂತಂದ್ರೆ ಅಯ್ಯೋಯ್ಯೋ ಅಂತದೆ ಅದು. ಎಲ್ಲಿ ಒಯ್ತಾ ಇದ್ದೀರಿ ನನ್ನನ್ನ? ಮತ್ತೆ ಪುನಃ ನನ್ನನ್ನ ಅದೇ ನೀರಿನಲ್ಲಿ ಬಿಡಿ ಅಂತದೆ. ಆದರೆ ಒಂದು ಬಾವಿಯಲ್ಲಿ ಹುಟ್ಟಿರ್ತಕ್ಕಂತಹ ಮೀನು ಅಲ್ಲಿಯೇ ಬೆಳೆದು ದೊಡ್ಡದಾಗಿದೆ. ಕಪ್ಪೆಯೂ ದೊಡ್ಡದಾಗಿದೆ, ಮೀನೂ ದೊಡ್ಡದಾಗಿದೆ. ಈ ಎರಡೂ ಪ್ರಾಣಿಗಳನ್ನು ತಗೊಂಡು, ಅಲ್ಲ ಮೀನುಗಳೇ, ನಾನು ನಿಮಗೆ ವಿಶಾಲವಾದ ಜಗತ್ತಿನ ದರ್ಶನವನ್ನ ಮಾಡಿಸಿ ತರ್ತೇನೆ ಅಂತಂದ್ರೆ ಮೀನು ತಯಾರಾದೀತು. ಬಾವಿ ಮೀನು ಸಮುದ್ರದಲ್ಲಿ ಹೋಗಿ ಆ ಜಗತ್ತಿನ ದರ್ಶನವನ್ನ ಮಾಡಲಿಕ್ಕೆ ತಯಾರಾದೀತು. ಅದು ಮೊದಲು ಕೇಳ್ತದೆ, ಸಮುದ್ರದಲ್ಲಿ ನಾನು ದರ್ಶನಕ್ಕೆ ಬಂದಾಗ ಅಲ್ಲಿ ನನಗೆ ಉಣ್ಣು ತಿನ್ನೋದು ಏನು ಸಿಗ್ತದೆ ಅಂತ ಮೊದಲು ಕೇಳಬಹುದು. ಅದು ಆ ಮೀನಿಗೆ, ಆ ಕೊಪ್ಪೆಗೆ ಉಣ್ಣು ತಿನ್ನೋದು ಇದಕ್ಕಿಂತ ಸ್ವಲ್ಪ ಸವಳು ನೀರು ಸಿಗ್ತದೆ ಅಷ್ಟೇ. ಆಮೇಲೆ ಸವಳಿತ್ತು ಅಂತಂದ್ರೆ ನನ್ನನ್ನು ಒಯ್ಬೇಡಪ್ಪ, ನಿನ್ನ ದೊಡ್ಡ ಜಗತ್ತ ನಿನ್ನ ಹತ್ತಿರ ಇರಲಿ, ನನ್ನ ಬಾವಿ ನನ್ನ ಹತ್ತಿರ ಇರಲಿ. ಸಮ್ಯಕ್ ದೃಷ್ಟಿ ಜೀವ ಬೇಕಾದಂತಹ ಜಗತ್ತಿನ ವಸ್ತುಗಳನ್ನು ಕೊಟ್ಟು, ಬೇಕಾದಂತಹ ಜಗತ್ತಿನ
ವಿಶಾಲ ವಸ್ತುಗಳನ್ನು ಕೊಟ್ಟು ಆಕರ್ಷಣೆ ಮಾಡಿದರೂ ಕೂಡ ಜಗತ್ತಿಗೆ ಆಕರ್ಷಿತ ಆಗಲಾರ ಸಮ್ಯಕ್ ದೃಷ್ಟಿ ಜೀವಿಯ ವೈಶಿಷ್ಟ್ಯ ಇದು. ತಾನು ತನ್ನ ಜಾಗದಲ್ಲಿದ್ದರೂ, ತನ್ನ ಸಂಕುಚಿತವಾದ ಸ್ಥಾನದಲ್ಲಿದ್ದರೂ, ಸಂಕುಚಿತವಾದ ಬಂಧು ಬಳಗದಲ್ಲಿದ್ದರೂ ಕೂಡ, ಹೇ ಸಮ್ಯಕ್ ದೃಷ್ಟಿ ಜೀವ, ನೀನು ನಿನ್ನ ಸಮ್ಯಕ್ತ್ವವನ್ನು ಬಿಡು, ನಿನ್ನ ಜಾಗವನ್ನು ಬಿಡು, ನಿನ್ನ ಆಯತನಗಳನ್ನೆಲ್ಲ ಬಿಡು, ನಿನ್ನ ಸಂಗತಿಯನ್ನೆಲ್ಲ ಬಿಡು, ನೀನು ನಿನ್ನ ಆತ್ಮನನ್ನ ಹೊರತೆಗಿ, ಸ್ವಲ್ಪ ವಿಚಾರದಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳು. ನಾನು ಎಲ್ಲಿ ಒಯ್ತಾ ಇದ್ದೇನೆ ಅಲ್ಲಿ ಬಾ, ನಿನಗೆ ಚಕ್ರವರ್ತಿ ಪದವನ್ನು ಕೊಡ್ತೀನಿ ಬಾ ಅಂತಂದ್ರೆ ಸಮ್ಯಕ್ ದೃಷ್ಟಿ ಜೀವ ತಯಾರಾದ. ನೀನು ಶಾಚ್ಯಟೋಪಿ ದರಿದ್ರೋಪಿ ಜಿನಧರ್ಮಾನುವಾಸಿತ ಮಾ ಭವ ಚಕ್ರವರ್ತಿಪಿ. ಸಮ್ಯಕ್ ದೃಷ್ಟಿ ಜೀವ ಅವನು ಹೇಳ್ತಾನೆ, ನನಗೆ ಚಕ್ರವರ್ತಿ ಪದ ಸಿಗ್ತದೆ ಅಂತಂದ್ರೂ ನನಗೆ ಬೇಡ. ಸಮ್ಯಕ್ತವನ್ನ ತ್ಯಾಗ ಮಾಡಿದ ನಂತರ ನನಗೆ ಚಕ್ರವರ್ತಿ ಪದ ಸಿಗ್ತದೆ ಅಂತಂದ್ರೆ ಸ್ವೀಕಾರ ಮಾಡಲಿಕ್ಕೆ ತಯಾರಾಗುಲ್ಲ. ಆಮೇಲೆ ಸಮ್ಯಕ್ ದರ್ಶನವನ್ನ ಹಿಡಿದುಕೊಂಡಿಯಾ ಅಂತಂದ್ರೆ ಪರಭವದಲ್ಲಿ ನರಕ ಇದೆ, ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಸ್ವೀಕಾರ ಸ್ವೀಕಾರ ಸ್ವೀಕಾರ. ಸಮ್ಯಕ್ತ್ವ ಸಹಿತ ನನಗೆ ನರಕ ಸಿಕ್ಕರೂ ಕೂಡ ಸ್ವೀಕಾರ, ಆದರೆ ಸಮ್ಯಕ್ ದರ್ಶನ ರಹಿತ ಸ್ವರ್ಗದ ಸಮಸ್ತ ಭೋಗೋಪಭೋಗಗಳು, ಸಂಪತ್ತಿಗಳು, ವೈಭವಗಳು ಯಾವುದು ಸಿಕ್ಕರೂ ನನಗೆ ಬೇಡ. ಚಕ್ರವರ್ತಿ ಪದನೂ ಬೇಡ, ಸ್ವರ್ಗದ ಭೋಗೋಪಭೋಗ ವಸ್ತುನೂ ಬೇಡ, ವೈಭವನೂ ಬೇಡ. ಹೀಗೆ ಯಾಕೆ ಅಂತ ಇದ್ದಾನೆ ಹುತ್ಸ? ಚಕ್ರವರ್ತಿ ಯಾವ ಪದ ಕೊಡ್ಕದರು ಮತ್ತು ಸಮ್ಯಕ್ ದರ್ಶನ ಬಿಟ್ಟು ನಡಿ ಅಂತಂದ್ರೆ ತಯಾರಾಗಲಿಲ್ಲ. ನರಕಕ್ಕೆ ಹೋಗೋಕೆ ತಯಾರ, ಸಮ್ಯಕ್ ದರ್ಶನ ನಾ ಬಿಡಲ್ಲ. ನನಗೆ ನರಕ ವಾಸವೂ ಕೂಡ ಸ್ವೀಕಾರ ಸಮ್ಯಕ್ ದರ್ಶನ ಸಹಿತ, ಆದರೆ ಸಮ್ಯಕ್ ದರ್ಶನ ರಹಿತ ಚಕ್ರವರ್ತಿ ಪದ ನನಗೆ ಸ್ವೀಕಾರವಿಲ್ಲ. ಸ್ವರ್ಗದ ಅಹಮೀಂದ್ರ ಪದವೂ ಕೂಡ, ಇಂದ್ರನ ಪದವೂ ಕೂಡ ನನಗೆ ಸ್ವೀಕಾರ ಇಲ್ಲ. ನನಗೆ ಅದು ಬೇಡವೇ ಬೇಡ. ಯಾಕೆ ಅಂತಂದ್ರೆ ಜಗತ್ತಿನಲ್ಲಿ ಇರುವುದೇ ಮಂಗಲ. ಆ ಮಂಗಲದ ಹೆಸರೇ ಸಮ್ಯಕ್ ದರ್ಶನ. ನಾನು ಸಮ್ಯಕ್ತ್ವದಿಂದ ಮಂಗಲವಾಗಿರುವಾಗ ಆ ಅಮಂಗಲವನ್ನು ಹುಟ್ಟಿಸಲಿಕ್ಕೆ ಅನೇಕ ಅನಂತ ದುಃಖಗಳಿಗೆ ಕಾರಣವಾಗಿರತಕ್ಕಂತಹ ಆ ಹಗುರಾದ ವಸ್ತು, ಬಾಹ್ಯ ವಸ್ತು, ವೈಭವ, ಲಕ್ಷ್ಮಿ ನನಗೆ ಎದಕ್ಕೆ ಬೇಕಾಗಿದೆ ಅಂತ ಹೇಳ್ತಾನೆ ಸಮ್ಯಕ್ ದೃಷ್ಟಿ ಜೀವ. ನನಗೆ ಬಾಹ್ಯ ವಸ್ತುಗಳ ಮೇಲೆ ಮೋಹ ಇಲ್ಲ. ಈ ಎಲ್ಲ ವಸ್ತುಗಳು ಕ್ಷಣಿಕ. ಈ ಕ್ಷಣಿಕ ವಸ್ತುಗಳನ್ನು ತ್ಯಾಗ ಮಾಡಿದಾಗ ನನಗೆ ಯಾವ ನಿಜವಾದ ಸಂಪತ್ತು, ಸಮ್ಯಕ್ತು ಸಿಕ್ಕಿದೆ, ಸಮ್ಯಕ್ ಜ್ಞಾನ ಸಿಕ್ಕಿದೆ, ಸಮ್ಯಕ್ ಚಾರಿತ್ರ ಸಿಕ್ಕಿದೆ, ಅದು ನನ್ನ ನಿಜವಾದ ಸಂಪತ್ತು. ಈ ಸಂಪತ್ತಕ್ಕಿಂತ ದೊಡ್ಡ ಸಂಪತ್ತಿ ಮೂರು ಲೋಕದಲ್ಲಿ ಯಾವುದು ಇಲ್ಲ ಅಂದ ಮೇಲೆ ನಾನು ಯಾವ ಸಂಪತ್ತಿಗಾಗಿ ಈ ಸಂಪತ್ತಿಯನ್ನು ತೊರೆಯಲಿ? ಬಾಹ್ಯ ವಸ್ತುಗಳು, ಇಂದ್ರಿಯ ವಿಷಯಗಳು, ಇಂದ್ರಿಯ ಸುಖಗಳು, ಬಾಹ್ಯ ಪರಿಗ್ರಹಗಳು ಇವು ಆತ್ಮನಿಗೆ ಸುಖವನ್ನು ಕೊಡುವುದಿಲ್ಲ ಅನ್ನತಕ್ಕಂತಹ ಯಾವ ದಿವ್ಯ ಉಪದೇಶ ಇದೆ ತೀರ್ಥಂಕರದ್ದು, ಅದು ಅಕಾಟ್ಯ ಸತ್ಯ. ಸತ್ಯ ಸತ್ಯ ಅಕಾಟ್ಯ ಸತ್ಯ. ಬಾಹ್ಯ ವಸ್ತುಗಳಲ್ಲಿ ಆತ್ಮಸುಖ ಇಲ್ಲ. ಆತ್ಮನಲ್ಲಿ, ಆತ್ಮಸುಖದಲ್ಲಿ ಬಾಹ್ಯ ವಸ್ತುಗಳಿಲ್ಲ. ಬಾಹ್ಯ ವಸ್ತುಗಳ ಸುಖ ಸಿಗುವಾಗ ಆತ್ಮಸುಖ ಇಲ್ಲವೇ ಇಲ್ಲ. ಆತ್ಮಸುಖ ಸಿಗುವಾಗ ಬಾಹ್ಯ ವಸ್ತುಗಳ ಮುಖಾಂತರ ಸಿಗುವಂತ ಇಂದ್ರಿಯ ಸುಖ ಅಲ್ಲಿಲ್ಲ. ಇದು ಪರಮಾರ್ಥ ಸುಖ, ಇದು ಅತೀಂದ್ರಿಯ ಸುಖ, ಇದು ಅಕ್ಷಯ ಸುಖ, ಇದು ಅಕ್ಷಯ ಭಂಡಾರ. ಆತ್ಮನಿಂದ ಆತ್ಮನಲ್ಲಿ, ಆತ್ಮನ ಮುಖಾಂತರ ಆತ್ಮನಿಗೆ ಪ್ರಾಪ್ತವಾಗತಕ್ಕಂತಹ ಸುಖ. ಈ ಸುಖವನ್ನು ಬಿಟ್ಟು ಜಗತ್ತಿನಲ್ಲಿ ಮತ್ಯಾವ ಸುಖವೂ ಕೂಡ ಇಲ್ಲ. ಇದೇ ಹೆಚ್ಚಿನದು. ಈ ಸುಖವನ್ನು ಯಾರು ಪಡೆದರೂ ಅವರು ಮಂಗಲರಾದರು. ಇದನ್ನು ಪಡೆದವರು ಸಾಧು ಪರಮಿಷ್ಠಿಗಳು ಮಂಗಲ. ಇದನ್ನು ಪಡೆದವರು
ಉಪಾಧ್ಯಾಯ ಪರಮಿಷ್ಠಿಗಳು ಕೂಡ ಮಂಗಲ. ಇದನ್ನು ಪಡೆದವರು ಆಚಾರ್ಯ ಪರಮಿಷ್ಠಿಗಳು ಕೂಡ ಮಂಗಲ. ಇದನ್ನು ಪಡೆದವರು ಅರಿಹಂತ ಪರಮಿಷ್ಠಿಗಳು ಕೂಡ ಮಂಗಲ. ಇದನ್ನು ಪಡೆದ ನಂತರ ಇದರ ಫಲದಿಂದ ಪ್ರಾಪ್ತ ಮಾಡಿಕೊಂಡಿರತಕ್ಕಂತಹ ಮೋಕ್ಷದ ಲಕ್ಷ್ಮಿಯನ್ನ, ನಿಜವಾದ ಲಕ್ಷ್ಮಿ, ನಿಜವಾದ ವೈಭವ, ಆತ್ಮ ವೈಭವವನ್ನು ಪ್ರಾಪ್ತ ಮಾಡಿಕೊಂಡಿರತಕ್ಕಂತಹ ಸಿದ್ಧ ಪರಮಿಷ್ಠಿಗಳು ಕೂಡ ಮಂಗಲ. ಆ ಮಂಗಲ ಸಿದ್ಧ ಪರಮಿಷ್ಠಿಗಳನ್ನ, ಯಾವ ಸಂಪತ್ತಿಯನ್ನ, ಯಾವ ಸುಖವನ್ನ ಅವರು ಪಡೆದಿದ್ದಾರೆ, ಯಾವ ಲಕ್ಷ್ಮಿಯನ್ನ ಸಂಗ್ರಹಿಸಿದ್ದಾರೆ, ಅವರನ್ನ ನೀವು ಅಳ್ಳಾಡಿಸಲಿಕ್ಕೆ ಸಾಧ್ಯತೆ ಅಂತ ಹೇಳಿ ಸಾಧ್ಯ ಇಲ್ಲ. 1 ಸೆಂಟಿಮೀಟರ್ನು ಕೂಡ ಈ ಸಂಪತ್ತಿಯನ್ನ ಪಡೆದವರನ್ನ ಅಳಗಾಡಿಸೋದು ಸಾಧ್ಯ ಇಲ್ಲ. ಆಮೇಲೆ ಸಂಪತ್ತಿಯ ಭಾರ, ಆತ್ಮ ಸಂಪತ್ತಿಯ ಭಾರ ಜಾಸ್ತಿ ಇದೆಯೋ ಅಥವಾ ಈ ಪುದ್ಗಲ ವೈಭವದಿಂದ ಮೆರೆಯತಕ್ಕಂಥ ಬಾಹ್ಯಲಕ್ಷ್ಮಿಯ ಭಾರ ಇದು ಹೆಚ್ಚಿನ ಭಾರ ಇದೆಯೋ? ಯಾವುದು ಭಾರ ಇದೆ? ಆತ್ಮ ಅತ್ಯಂತ ಹಗುರ. ನೋಡಿದ್ರೆ 1 ಗ್ರಾಮ್ನೂ ಕೂಡ ಆತ್ಮನಿಗೆ ಭಾರ ಇಲ್ಲ, ಸಿದ್ಧ ಪರಮಿಷ್ಠಿಗಳ ಆತ್ಮನಿಗೆ. ಆದರೆ ಅವರ ಸಂಪತ್ತಿಯ ಭಾರ ಎಷ್ಟಿದೆ ಅಂತಂದ್ರೆ ಅದ್ರ ಹಗುರು ಎಷ್ಟು ಹಗುರೋ ಅಷ್ಟೇ ಭಾರ. ಅವರನ್ನು ಅಲ್ಲಾಡಿಸ್ಲಿಕ್ಕೆ ಆಗೋಲ್ಲ. ನೀವು ಎಷ್ಟು ಕೈ ಅಲ್ಲಾಡಿಸಿದ್ರು ನಿಮ್ಮ ಕೈಯೆಲ್ಲ ಒಳಗೆ ಹೋಗಿ ಹೊರಗೆ ಬರ್ತವೆ ವಿನಃ ಆ ಸಂಪತ್ತಿಯನ್ನು ಅಲ್ಲಾಡಿಸುವಂತ ಶಕ್ತಿ ನಿಮಗಿಲ್ಲ. ಸಿದ್ಧ ಪರಮಿಷ್ಠಿಗಳ ಆತ್ಮ ಅಮೂರ್ತ, ಸಿದ್ಧ ಪರಮೇಷ್ಠಿಗಳ ಆತ್ಮ ಅರೂಪಿ, ಸಿದ್ಧ ಪರಮೇಷ್ಠಿಗಳ ಆತ್ಮ ಚರ್ಮ ಚಕ್ಷುವಿಗೆ ಕಾಣದಂತಹ ಆತ್ಮ. ಅಂಥ ಚರ್ಮ ಚಕ್ಷು ಸುಖದಿಂದ ಪರೆಯಾಗಿರ್ತಕ್ಕಂತಹ ಯಾವ ಸಿದ್ಧ ಪರಮೇಷ್ಠಿಗಳಿದ್ದಾರೆ ಅವರು ನಿಜವಾದ ಮಂಗಲಿದ್ದಾರೆ. ಆದರೆ ನಮಗೆ ಅವರು ಮಂಗಳ ಮೂರ್ತಿಯಾಗಿದ್ದರೂ ಕೂಡ ಅವರು ನಮ್ಮ ಮನೆಗೆ ಬರಮಾಡುವಂತಹ ಗಣಪತಿಗಳಲ್ಲ. ಅವರನ್ನು ತರಲಿಕ್ಕೆ ಆಗೋಲ್ಲ. ನಾವು 3 ಗಣಪತಿಯನ್ನು ತರಬಹುದು, 2 ಗಣಪತಿಯನ್ನು ಮನೆಗೆ ತರಲಿಕ್ಕೆ ಸಾಧ್ಯ ಇಲ್ಲ. 3 ಗಣಪತಿಯನ್ನು ತರಬಹುದು. ಅದು ಯಾವ ನಿಮಿತ್ತದಿಂದ? ಹೇ ಗಣಪತಿಯೇ, ನಾವು ಪರಿಗ್ರಹಪತಿ, ನಾವು ಅಮಂಗಲ ಅಧಿಪತಿ, ನಾವು ಪರಿಗ್ರಹಪತಿ. ನಮ್ಮ ಪರಿಗ್ರಹ ನಿಮಗೆ ಸ್ವಲ್ಪ ಸೇರಿತು ಅಂತಂದ್ರೆ ನಮ್ಮ ಬದುಕು ಸಾರ್ಥಕ, ನಮ್ಮ ಬದುಕು ಪವಿತ್ರ, ನಮ್ಮ ಬದುಕು ಪಾವನ. 1 ದಿವಸ ಬರಮಾಡು, ಯಾವುದಾದರೂ ದಿವಸ, ಭಾದ್ರಪದ ಚತುರ್ಥಿಗೆ ಬಂದ್ರೂ ಸರಿ, ಯಾವಾಗ ಬಂದ್ರೂ ಸರಿ, 1 ದಿವಸ ಬರಮಾಡು. 1 ದಿವಸ ನಮ್ಮ ಈ ಯಾವುದರಲ್ಲಿ ನಾವು ಸುಖ ಅಂತ ಅಂದಿದ್ದೇವೆ, ಯಾವುದರ ಬೆನ್ನು ಹತ್ತಿದ್ದೇವೆ, ಅದು ನಿಮ್ಮ ಕೈಗೆ ಹೋಗಬೇಕು, ನಿಮ್ಮ ಕೈಯಲ್ಲಿ ಹೋಗಬೇಕು. ಅದು ನಿಮ್ಮ ಉದರಕ್ಕೆ ಸೇರಬೇಕು, ನಿಮ್ಮ ಉದರಕ್ಕೆ ಸೇರಬೇಕು, ಕೈಗೆ ಬರಬೇಕು, ಉದರಕ್ಕೆ ಸೇರಬೇಕು. ಆ ಉದರಕ್ಕೆ ಸೇರಿರತಕ್ಕಂತಹ ನಮ್ಮ ಈ ಬಾಹ್ಯಲಕ್ಷ್ಮಿ ನಿಮ್ಮ ಉದರದಲ್ಲಿ ಹೋಗಿ ನಿಮ್ಮ ಸಂಪತ್ತಿಯ ರಕ್ಷಣೆಯನ್ನ ಮಾಡಿತು ಅಂತಂದ್ರೆ ನನ್ನ ಬಾಹ್ಯ ಸಂಪತ್ತಿ ಎಲ್ಲ ಸಾರ್ಥಕವಾಯಿತು, ಪವಿತ್ರ ಆಯಿತು, ಪಾವನ ಆಯಿತು. ನಮ್ಮ ಸಣ್ಣದಾದ ಕುಟಿಗೆ ಹೇ ಗಣಪತಿ ಒಂದು ಸಲ ಆಗಮಿಸು. ನವದಾ ಭಕ್ತಿಯಿಂದ ನಾವು ನಮ್ಮ ನಶ್ವರ ಲಕ್ಷ್ಮಿಯನ್ನ ಕೈಗೆ ಹಾಕಿ ನಾವು ಪಾವನರಾಗ್ತೇವೆ. ನವದಾ ಭಕ್ತಿ ಪೂರ್ವಕ ಆಹಾರವನ್ನು ಕೊಟ್ಟು ನಮಸ್ತು ಅಂದು ನಿಮಗೆ ಮಂಗಲ ಅಂತ ಕಲ್ಪನೆ ಮಾಡಿಕೊಂಡು ನಾವು ಕೂಡ ಮಂಗಲ ಆಗುವುದರ ಉದ್ದೇಶದಿಂದ ನಾವು ಮಂಗಲ ಆಗುವಂತಹ ಅಪೇಕ್ಷೆಯನ್ನ ಇಟ್ಟುಕೊಂಡು ನಿಮ್ಮಂತಹ ಮಂಗಲ ಅಧಿಪತಿಗೆ ಗಣಪತಿಗೆ ನಾವು ಸತ್ಕಾರ ಮಾಡ್ತೇವೆ. ಒಂದು ಸಲ ಬನ್ನಿ. ಗಣಪತಿ ನಿಮ್ಮ ಗಣಪತಿ ಅಂತದೆ, ನಿನ್ನ ನಿಮಂತ್ರಣ ಸ್ವೀಕಾರಿಲ್ಲ. ಯಾಕೆಂದರೆ ನಾವು ಕೇವಲ ಗಣಪತಿ ಅಷ್ಟೇ ಅಲ್ಲ, ನಾವು ಅತಿಥಿಗಳು, ತಿಥಿಯಿಲ್ಲದೆ ಬರೋವರು.
ಭಾದ್ರಪದ ಚತುರ್ಥಿಗೆ ನೀವು ನಿಮಂತ್ರಣ ಕೊಡಕ್ಕೆ ಬಂದ್ರೆ ನಾವು ಹೆಂಗ್ ಬರೋನು? ನಾವು ಹಾಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಗಣಪತಿ, ಆದರೆ ಜೊತೆಯಲ್ಲಿ ಅತಿಥಿ. ನಮ್ಮ ಸ್ವರೂಪವನ್ನು ತಿಳಿದುಕೊಂಡು ಸತ್ಕಾರ ಮಾಡು. ನಾವು ಯಾವ ದಿವಸ ಬರ್ತೇವೆ ಗ್ಯಾರಂಟಿ ಇಲ್ಲ. ನೀವು ಕರಿಯೂರದಿಂದ ಬರೋಣ? ಇಲ್ಲ. ನಿಜವಾದ ಮಂಗಲಮೂರ್ತಿ ಕರೆಯುವುದರಿಂದ ಬರುಲ್ಲ. ಅಮಂಗಲಮೂರ್ತಿ ಕರೆದ್ರೂ ಬರ್ತದೆ, ಬರುಲ್ಲ. ಅಮಂಗಲಮೂರ್ತಿ ಅಂದ್ರೆ ಯಾರು? ನೀವು. ಪರಿಗ್ರಹ ಇದೆ ಅಂದಮೇಲೆ ಯಾವ ಮೂರ್ತಿ ನೀವು? ಅಮಂಗಲಮೂರ್ತಿ. ಯಾರಾದರೂ ನಿಮಂತ್ರಣ ಕೊಟ್ಟರು ಅಂತಂದ್ರೆ ಬಹಳ ಚಲೋ ಆಯ್ತಾ, ಇಂದು ನಿಮಂತ್ರಣ ಕೊಟ್ಟು ಹೋಗಿದ್ದಾರೆ, ಏನೇನೋ ಲಾಡು ಚೋಡ ಎಲ್ಲ ವ್ಯಂಜನ ಮಾಡಿ ಇಡಾವ್ರಿದ್ದಾರೆ, ಹೊಡೆದು ಬರುನು. ಯಾರಲ್ಲಿ ಪರಿಗ್ರಹವಿದೆಯೋ ಅವರು ಅಮಂಗಲಮೂರ್ತಿ, ಯಾರಲ್ಲಿ ಪರಿಗ್ರಹವಿಲ್ಲವೋ ಅವರು ಮಂಗಲಮೂರ್ತಿ. ಗಣಪತಿ ನಿಜವಾದ ಅತಿಥಿ, ತಿಥಿ ಇಲ್ಲದೆ ಬರಮಾಡುವಂಥವರು, ಬರುವಂಥವರು. ನಮೋಸ್ತು ಮಹಾರಾಜ್, ನಮೋಸ್ತು ಮಹಾರಾಜ್, ನಮೋಸ್ತು. ಮಂಗಲಮೂರ್ತಿ ಯಾ ಲೌಕರ್ ಯಾ. इथं थांबा, इथं थांबा. आहार देतो, 3 प्रदक्षिणा देतो, सगळं करतो. लवकर या. इथंच थांबा, तिथं जाऊ नका. इथंच थांबा. ಎಷ್ಟು ಭಕ್ತಿ, ಎಷ್ಟು ವೈಭವ, ಎಷ್ಟು ಆದರ. ಇಂಥ ಮಂಗಳ ಮೂರ್ತಿಗೆ ಮಾಡುವಂತ ಆದರ ಮಾಡುವಂತವರು, ಈ ಆದರವನ್ನು ಮಾಡುವಂತವರು, ನವದಾ ಭಕ್ತಿಯನ್ನು ಮಾಡುವಂತವರು ನಿಜವಾಗಲೂ ಮಂಗಲದ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಮಂಗಲ ಆಗುವುದಕ್ಕಾಗಿಯೇ ಸತ್ಕಾರ ಮಾಡಿದರು ಅಂತಂದ್ರೆ ಅವರು ಸಮ್ಯಕ್ ದೃಷ್ಟಿಗಳು, ಸಮ್ಯಕ್ ದೃಷ್ಟಿ ಜೀವಾತ್ಮ. ಈ ಸಮ್ಯಕ್ ದೃಷ್ಟಿ ಜೀವಾತ್ಮರು ಆ ಮಂಗಳ ಮೂರ್ತಿಗೆ ಒಂದು ಸಲ ಆಹಾರವನ್ನು ಕೊಟ್ಟರೂ ಕೂಡ ಬದುಕು ಸಾರ್ಥಕ ಆಯಿತು. ಬದುಕು ಸಾರ್ಥಕ. ಹೇಗೆ ಸಾರ್ಥಕ? ಸಾರ್ಥಕ ಹೇಗೆ ಆಯಿತು ಅಂತಂದ್ರೆ ಭವಭವದ ಕರ್ಮಗಳೆಲ್ಲ ಕಳಚಿ ಬಿದ್ದು, ಭವಭವದ ಅನಂತ ಭವಗಳದ ಸಂಸಾರ ದುಃಖಗಳೆಲ್ಲ ಕಳಚಿ ಹೋಗಿ ಅರ್ಧ ಪುದ್ಗಲ ಪರಾವರ್ತನ ಕಾಲದ ಮಧ್ಯದಲ್ಲಿ ಸಮ್ಯಕ್ ದರ್ಶನ ಪ್ರಾಪ್ತವಾಗುವ ಕಾರಣದಿಂದ ಮುಕ್ತಿಗೆ ಹೋಗತಕ್ಕಂತಹ ಶಕ್ತಿ ಬಂತು. ಅಲ್ಲದೆ ಅರ್ಧ ಪುದ್ಗಲ್ ಪರಾವರ್ತನ ಇದು ಅಸಂಖ್ಯಾತ ಭವಗಳ ಸಮುದಾಯ. ಈ ಮಧ್ಯದಲ್ಲಿ ಇಂಥ ಮಂಗಲಮೂರ್ತಿಗೆ, ಇದು ಸಣ್ಣ ಮಂಗಲಮೂರ್ತಿ, ಅದು ದೊಡ್ಡ ಮಂಗಲಮೂರ್ತಿ, ಅದು ಚತ್ತಾರಿ ಮಂಗಲಂದಲ್ಲಿದೆ. ಇದು ಚತ್ತಾರಿ ಮಂಗಲಂದಲ್ಲಿ ಪ್ರವೇಶ ಮಾಡಲಿಕ್ಕೆ ಹೊರಟಿದೆ. ಯಾತ್ರೆ ಈಗ ಶುರು ಆಗಿದೆ. ಒಂದು ಗಣಪತಿ ಚತ್ತಾರಿ ಮಂಗಲಂದಲ್ಲಿದೆ. ಇದು ಗಣಪತಿ ಆಗಲಿಕ್ಕೆ ಹೊರಟಿದೆ. ಇದು ಇನ್ನೂ ಮಣ್ಣಿನ ಮುದ್ದೆಯ ರೂಪದಲ್ಲಿದೆ. ಈ ಮಣ್ಣಿನ ಮುದ್ದೆ ಗಣಪತಿ ಆಗಬಹುದು, ಇದರಲ್ಲಿ ಯೋಗ್ಯತೆ ಇದೆ, ಶಕ್ತಿ ಇದೆ. ಆದರೆ ಅಂಥ ಅತಿಥಿಯನ್ನ ಒಂದು ಸಲ ಬರಮಾಡಿಕೊಂಡು ಆಹಾರ ದಾನವನ್ನು ಕೊಟ್ಟಿತು ಅಂತಂದ್ರೆ ಹೇಳ್ತಾ ಇದ್ದಾರೆ, ಅರಿಹಂತ ಭಗವಂತರು ದಿವ್ಯ ಧ್ವನಿಯಿಂದ ಘೋಷಣೆ ಮಾಡಿದರು, ಈ ಮಂಗಲ ಮೂರ್ತಿಗೂ ಕೂಡ, ಈ ಸಣ್ಣ ಮಂಗಲ ಮೂರ್ತಿಯೂ ಕೂಡ ಹೆಚ್ಚಿಂದ ಹೆಚ್ಚು 8 ಭವಗಳಲ್ಲಿ ಅಥವಾ 3 ಭವಗಳಲ್ಲಿ ಮುಕ್ತಿಯನ್ನು ಪಡಿತದೆ ಅಂತ. ಸಮ್ಯಕ್ ದೃಷ್ಟಿ, ಅವಿರುದ್ಧ ಸಮ್ಯಕ್ ದೃಷ್ಟಿ, 4ನೇ ಗುಣಸ್ಥಾನವರ್ತಿ ಜೀವ, ಶ್ರಾವಕ, ಶ್ರಾವಕಿ. 8 ಭವಗಳಲ್ಲಿ ಮೋಕ್ಷ. ನಮಗೂ 8 ಭವಗಳಲ್ಲಿ ಮೋಕ್ಷ ಹೇಳಿದರು. ಪಂಚಮ ಕಾಲಿದ್ರೂ ಕೂಡ 4ನೇ ಸೌನನ, 5ನೇ ಸೌನನ, 6ನೇ ಸೌನನದೊಂದಿಗೆ ಮುನಿಗಳು ತಪಸ್ಸನ್ನು ಆಚರಿಸಿದ್ರು. ಮುನಿ ದೀಕ್ಷೆಯನ್ನು ತಕ್ಕೊಂಡು ನಿಜವಾದ ಗಣದ ಅಧಿಪತಿ ಆದರು ಅಂತಂದ್ರೆ, ಯಾವ ಗಣದ ಅಧಿಪತಿ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ಅಧಿಪತಿ ಆದರು ಅಂತಂದ್ರೆ ಇವರೇ ಗಣಪತಿ. ಇಂಥ ಗಣಪತಿ ಆದರು ಅಂತಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ? ನಿಮಗೂ ಕಡಿಮೆಯಿಂದ ಕಡಿಮೆ 3 ಭವ, ಹೆಚ್ಚಿಂದ ಹೆಚ್ಚು 8 ಭವ,
ಆಹಾರವನ್ನು ಕೊಡುವವರಿಗೆ ಮತ್ತು ಆಹಾರವನ್ನು ತಗೊಳ್ಳುವವರಿಗೆ 8 3 ಭವ 8 3 ಭವ ಅಂತ ಹೇಳ್ತಾ ಇದ್ದಾರೆ ಅರ್ಹಂತ ಪರಮಿಷ್ಠಿಗಳು. ಈ ಎರಡೂ ಗಣಪತಿಗಳಲ್ಲಿ ವ್ಯತ್ಯಾಸ ಏನಾಯಿತು? ಫಲ ಸಿಗುವುದರಲ್ಲಿ ಇಬ್ಬರಿಗೂ ಸಮಾನವಾದ ಫಲ. ತಗೊಳ್ಳುವವರು ಎಷ್ಟು ಮಹಾನಿದ್ದಾರೆಯೋ ಕೊಡುವವರು ಕೂಡ ಅಷ್ಟೇ ಮಹಾನ. ಯಾಕೆ ಅಂತಂದ್ರೆ ಒಳಗಿನ ಸಂಪತ್ತಿಯನ್ನ ರಕ್ಷಿಸಿಕೊಳ್ಳುವುದಕ್ಕಾಗಿ ತಗೊಳ್ಳಿಕ್ಕೆ ಒಂದು ಸಲ ಹೋಗ್ತಾರೆ, ಎಲ್ಲ ತ್ಯಾಗ ಮಾಡಿದ್ದಾರೆ. ಬಹಿರಂಗ ತ್ಯಾಗ ಉತ್ತಮ ತ್ಯಾಗ ಇದೆ. ಬಹಿರಂಗ ತ್ಯಾಗ ಆಯಿತು, ಅಂತರಂಗ ತ್ಯಾಗ ಆಯಿತು. 24 ಪ್ರಕಾರದಿಂದ ತ್ಯಾಗಿಗಳು ಈ ಗಣಪತಿಗಳು, ಈ ಮುನಿಗಳು, ಈ ರತ್ನತ್ರಯಧಾರಿ ಆಚಾರ್ಯ ಪರಮಿಷ್ಠಿಗಳು, ಉಪಾಧ್ಯಾಯ ಪರಮಿಷ್ಠಿಗಳು, ಸಾಧು ಪರಮಿಷ್ಠಿಗಳು, ತ್ಯಾಗಿಗಳು. ಎಷ್ಟು ಪ್ರಕಾರದಿಂದ ತ್ಯಾಗಿಗಳು? ಕೇವಲ 24 ಪ್ರಕಾರದಿಂದ ತ್ಯಾಗಿಗಳು. ಯಾವುದೊಂದು ಬಾಹ್ಯ ಲಕ್ಷ್ಮಿಯ ಸಾಧನ ಅನಿಸಿಕೊಳ್ತಕ್ಕಂತಹ ಪರಿಗ್ರಹ ಇಲ್ಲ. ಅಂತರಂಗ ಲಕ್ಷ್ಮಿಯನ್ನ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಒಂದು ಪರಮಾಣುವಿನಷ್ಟು ಪರಿಗ್ರಹವನ್ನು ಇಟ್ಟುಕೊಂಡಿಲ್ಲ. ಇಂಥ ಅಂತರಂಗ ಲಕ್ಷ್ಮಿಯಿಂದ ಸಹಿತವಾಗಿರ್ತಕ್ಕಂತಹ ಮಂಗಲ ಪಾಠದಲ್ಲಿ ಬರುವಂತಹ ಸಾಧು ಆಚಾರ್ಯ ಉಪಾಧ್ಯಾಯ ಪರಮಿಷ್ಠಿಗಳ ಕೈಯಲ್ಲಿ ಒಂದು ಸಲ ಆಹಾರ ಹೋಯಿತು ಅಂತಂದ್ರೆ ಏನಾಯಿತು? ಚಮತ್ಕಾರ ಆಯಿತು. ಜೀವನ ಪೂರ್ತಿ ಪರಿವರ್ತಿತ ಆಯಿತು. ಜೀವನದಲ್ಲಿ ಹೊಸ ನವ್ಯ ಜೀವನ ಬಂತು. ಅಂಥ ಸಾಧುಗಳಿಗೆ ಮತ್ತು ಇಂಥ ಶ್ರಾವಕರಿಗೆ ಮಂಗಳದ ದೃಷ್ಟಿಯಿಂದ ನೋಡಿಕೊಂಡರೆ ಯಾವ ವ್ಯತ್ಯಾಸನೂ ಇಲ್ಲ. ಸಮ್ಯಕ್ ದರ್ಶನ ಮಂಗಲ ಹೌದು, ಆದರೆ ಆ ಸಮ್ಯಕ್ತದ ಜೊತೆಯಲ್ಲಿ ಎಲ್ಲಿಯ ತನಕ ಸಂಯಮ ಬರುವುದಿಲ್ಲವೋ ಅಲ್ಲಿಯ ತನಕ ಬಾಹ್ಯ ವಸ್ತುಗಳ ತ್ಯಾಗ ಆಗುಲ್ಲ. ಆದರೆ ಯಾವಾಗ ಬಾಹ್ಯ ವಸ್ತುಗಳ ತ್ಯಾಗವಾಯಿತೋ ಆವಾಗ ಸಂಯಮ ಬಂತು. ಸಂಯಮ ಬಂದಾಗ ಸಂಪೂರ್ಣ ತ್ಯಾಗವಾಯಿತು. ಯಾವುದು ಒಂದು ವಸ್ತು ಉಳಿಯಲಿಲ್ಲ ಬದುಕಿನಲ್ಲಿ. ಬಹಿರಂಗದ 10 ಪರಿಗ್ರಹಗಳ ತ್ಯಾಗವಾಯಿತು, ಅಂತರಂಗದ 14 ಪರಿಗ್ರಹಗಳ ತ್ಯಾಗವಾಯಿತು, ಮಂಗಲವಸ್ಥೆ ಪ್ರಾಪ್ತವಾಯಿತು. ಸಂಯಮ ಮಂಗಳ. ಎಲ್ಲಿ ಸಂಯಮವಿದೆಯೋ ಅಲ್ಲಿಯೇ ಉತ್ತಮ ತ್ಯಾಗ ಇದೆ. ಎಲ್ಲಿ ಉತ್ತಮ ಸಂಯಮವಿದೆಯೋ ಅಲ್ಲಿಯೇ ಉತ್ತಮ ತ್ಯಾಗ ಇದೆ. ನಿನ್ನಿನ ಹೊತ್ತು ನಾವು ಉತ್ತಮ ಸಂಯಮದ ಬಗ್ಗೆ ಹೇಳಿದ್ದೇವೆ, ತಪದ ಬಗ್ಗೆ. ಮಣ್ಣಿನ ಹೊತ್ತು ಹೇಳಿದ್ದೆ ಸಂಯಮದ ಬಗ್ಗೆ. ಸಂಯಮ ಬರದೆ ತಪ ಬರುವುದಿಲ್ಲ, ತಪ ಬರದೆ ತ್ಯಾಗ ಬರುವುದಿಲ್ಲ, ತ್ಯಾಗ ಬರದೆ ಅಕಿಂಚನ್ಯ ಇಲ್ಲ, ಅಕಿಂಚನ್ಯ ಇಲ್ಲದೆ ಬ್ರಹ್ಮಚರ್ಯ ಇಲ್ಲ. ಬ್ರಹ್ಮಚರ್ಯ ಅಂದರೆ ಏನು? ಸಮಸ್ತ ಪರಿಗ್ರಹಗಳ ತ್ಯಾಗವಾದಾಗ ಆತ್ಮನಲ್ಲಿ ರಮಿಸುವುದೇ ನಿಜವಾದ ಬ್ರಹ್ಮಚರ್ಯ. ಆತ್ಮ ತನ್ನ ಸಂಪತ್ತಿಯಲ್ಲಿ ರಮಿಸುವುದೇ, ಅನುಭವಿಸುವುದೇ ನಿಜವಾದ ಬ್ರಹ್ಮಚರ್ಯ. ಇಂಥ ಉತ್ತಮ ಬ್ರಹ್ಮಚರ್ಯವನ್ನು ಪಡೆದಿರತಕ್ಕಂತಹ ಮುನಿಗಳು 10 ಧರ್ಮದಿಂದ ಸಹಿತವಾದವರು. ಇವರೇ ನಿಜವಾದ ಮಂಗಲ ಅವಸ್ಥೆಯನ್ನು ಹೊಂದಿದವರು. ಇದು ಜೈನ ಧರ್ಮದ ತಿರುಳು, ಜೈನ ತತ್ವದ ಸಾರ. ಜೈನ ಧರ್ಮದ ತತ್ವದ ಸಾರ ಏನು ಅಂತಂದ್ರೆ, ನಾವು ಬದುಕಿನ ಪರಿಗ್ರಹಗಳನ್ನು ತ್ಯಾಗ ಮಾಡಿ 10 ಧರ್ಮಗಳನ್ನು ಅನುಭವಿಸುವುದೇ ಬದುಕಿನ ಸಾರ. ಬರಬೇಕು ಈ 10 ಧರ್ಮಗಳು. ಸಮಯ 5 ಗಂಟೆ ಪೂರ್ತಿ. ಬರಬೇಕು ಉತ್ತಮ ತ್ಯಾಗ ಬದುಕಿನಲ್ಲಿ, ಬರಬೇಕು ಉತ್ತಮ ತಪ ಬದುಕಿನಲ್ಲಿ, ಬರಬೇಕು ಉತ್ತಮ ಸಂಯಮ ಬದುಕಿನಲ್ಲಿ, ಬರಬೇಕು ಉತ್ತಮ ಸತ್ಯ ಬದುಕಿನಲ್ಲಿ, ಬರಬೇಕು ಉತ್ತಮ ಶೌಚ ಬದುಕಿನಲ್ಲಿ, ಬರಬೇಕು ಉತ್ತಮ ಆರ್ಜವ ಧರ್ಮ ಬದುಕಿನಲ್ಲಿ, ಬರಬೇಕು ಉತ್ತಮ ಮಾರ್ದವ ಧರ್ಮ, ಬರಬೇಕು ಉತ್ತಮ ಕ್ಷಮಾ ಧರ್ಮ ಬದುಕಿನಲ್ಲಿ. ಈ ಧರ್ಮಗಳು ಎಲ್ಲಿ ಬರುತ್ತವೆಯೋ ಅಲ್ಲಿ ಮಂಗಳಮೂರ್ತಿ ಇದೆ. ಇವತ್ತಿನ ಪ್ರವಚನ ಉತ್ತಮ ತ್ಯಾಗದೊಂದಿಗೆ ಮಂಗಳಾಚರಣೆಯಲ್ಲಿ ಮಂಗಳಮೂರ್ತಿಯ ನಿಮಿತ್ತದಿಂದ ಯಾವ ಪ್ರವಚನವಾಯಿತೋ ಅದು ಅತ್ಯಂತ ಶ್ರೇಷ್ಠ 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 ಆಯಿತು. ನಾವೇನು ವಿಚಾರ ಮಾಡ್ಕೊಂಡು ಬಂದಿರಲಿಲ್ಲ. ವಿಚಾರ ಮಾಡುವುದಕ್ಕೆ ನಿಮಿತ್ತಗಳು ಬಾಧ್ಯ ಮಾಡಿದಾಗ ಇಂಥ ಪ್ರವಚನಗಳು ಬರ್ತವೆ.
ಒಳ್ಳೆಯದಾಗಿ ಕೇಳಿದಿರಾ? ಏನಾಗೋದಿದೆ ಬದುಕಿನಲ್ಲಿ? ನಾವು ಮಂಗಳ ಆಗೋದಿದೆ. ಮಂಗಳ ಆಗುವುದಕ್ಕಾಗಿ ಮಂಗಳ ಮೂರ್ತಿಯನ್ನು ಪೂಜಿಸೋದಿದೆ. ಆಚಾರ್ಯ ಪರಮಿಷ್ಠಿಗಳು ನಮಗೆ ಮಂಗಳಮೂರ್ತಿ, ಉಪಾಧ್ಯಾಯ ಪರಮಿಷ್ಠಿಗಳು ಮಂಗಳಮೂರ್ತಿ, ಸಾಧು ಪರಮಿಷ್ಠಿಗಳು ಮಂಗಳಮೂರ್ತಿ. ಇವರಿಗೆ ನಾವು ಆಹಾರ ಕೊಟ್ಟು ಕಳಿಸುವಾಗ ಮಂಗಳಮೂರ್ತಿ ಮೋರ್ಯ ಅನ್ನೋದು ನಮ್ಮ ಬಾಗಿಲು ಯಾವಾಗಲೂ ತೆರೆದಿದೆ. ನೀವು ಯಾವಾಗ ಬರ್ತೀರಿ ಬನ್ನಿ, ನಾವು ಶುದ್ಧ ಭೋಜನ ಮಾಡ್ತೀವಿ. ಮಂಗಳಮೂರ್ತಿ ಮೋರ್ಯ. ಅಹಿಂಸಾ ಪರಮೋ ಧರ್ಮಕಿ